ಆತ್ಮೀಯ ವೀಕ್ಷಕ ಕೋಟಿಗೆ ನಮಸ್ಕಾರ. ಹಲೋ ಗೆಳೆಯರೇ, ನೇರ ಫೋನ್ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಪ್ರೀತಿಯಿಂದ ಬರಮಾಡಿಕೊಳ್ತಾ, ಪ್ರಿಯ ವೀಕ್ಷಕರೇ, ಮಾನವ ಕಳ್ಳ ಸಾಗಾಣಿಕೆ ಎನ್ನುವಂಥದ್ದು ಇಡೀ ಜಗತ್ತಿಗೆ ಅಂಟಿರ್ತಕ್ಕಂಥ ದೊಡ್ಡ ಶಾಪ. ಮಾನವ ಅಭಿವೃದ್ಧಿಗೆ ಬಹು ಒತ್ತನ್ನು ಕೊಡ್ತಾ ಇರತಕ್ಕಂಥ ಈ ದಿನಮಾನಗಳಲ್ಲೂ ಕೂಡ ವಿಜ್ಞಾನ ತಂತ್ರಜ್ಞಾನ ಅಗಾಧವಾಗಿ ಬೆಳೆದಿರತಕ್ಕಂಥ ಈ ಸಂದರ್ಭದಲ್ಲೂ ಕೂಡ ಮಾನವ ಕಳ್ಳ ಸಾಗಾಣಿಕೆ ಎನ್ನುವಂಥದ್ದು ಬಹುದೊಡ್ಡ ಪಿಡುಗಾಗಿ ಇಡೀ ಜಗತ್ತನ್ನು ಕಾಡ್ತಾ ಇದೆ. ಮಾನವ ಬದುಕಿಗೆ ಬಹುದೊಡ್ಡ ವೇದಿಕೆಯನ್ನು ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇರತಕ್ಕಂಥ ಭಾರತದಲ್ಲಿ ಇದರ ಪರಿಸ್ಥಿತಿ ಹೇಗಿದೆ ನೋಡೋಣ. ಇವತ್ತಿನ ಚರ್ಚೆಯಲ್ಲಿ ಈ ಎಲ್ಲ ಸಂಗತಿಗಳ ಬಗ್ಗೆ ಮಾತಾಡ್ತೀವಿ. ಯಾಕೆಂದರೆ ಜುಲೈ 30 ಮಾನವ ಕಳ್ಳ ಸಾಗಾಣಿಕೆ ತಡೆ ದಿನ ಅಥವಾ ವಿರೋಧಿ ದಿನ. 2 ದಿವಸ ಮುಂಚಿತವಾಗಿ ನಮ್ಮ ಜನರಿಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದ್ರ ಮೂಲಕ ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸಿ ಮಾನವ ಕಳ್ಳ ಸಾಗಾಣಿಕೆಯನ್ನು ಹೇಗೆ ತಡೆಗಟ್ಟಬಹುದು, ಯಾರೆಲ್ಲ ಇದರ ಭಾಗಿದಾರರು, ಇದರ ನಿಯಂತ್ರಣಕ್ಕೆ ಯಾರೆಲ್ಲ ಕೈ ಜೋಡಿಸ್ಬೋದು, ಹೇಗೆ ಕೈ ಜೋಡಿಸ್ಬೋದು, ಈ ಎಲ್ಲ ಸಂಗತಿಗಳ ಬಗ್ಗೆ ಇವತ್ತು ನಿಮಗೆ ಮಾಹಿತಿ ನೀಡ್ತಾ ಇದ್ದೀವಿ. ಮಾಹಿತಿ ನೀಡ್ತಾ ಮಾತುಕತೆಯಲ್ಲಿ ಪಾಲ್ಗೊಂಡಿದ್ದಾರೆ ಹಲಿಮಾ ಕೆ ಅವರು. ಜಂಟಿ ನಿರ್ದೇಶಕರಾಗಿ ರಾಜ್ಯ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಕರ್ತವ್ಯಶೀಲರಾಗಿದ್ದಾರೆ. ಕಳೆದ 26 ವರ್ಷಗಳಿಂದ ಇವರು ಕೆಲಸವನ್ನು ಮಾಡ್ತಾ ಇಲಾಖೆಯ ಬೇರೆ ಬೇರೆ ಹುದ್ದೆಗಳಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಪ್ರಸ್ತುತ ಯೋಜನಾ ಅಭಿವೃದ್ಧಿ ಮತ್ತು ಮೇಲ್ವಿಚಾರಣೆಯ ವಿಭಾಗದ ಹೊಣೆ ಹೊತ್ತಿರ್ತಕ್ಕಂಥ ಹಲಿಮಾ ಕೆ ಅವರನ್ನ ಬರಮಾಡಿಕೊಳ್ಳೋಣ. ಬನ್ನಿ ಮೇಡಮ್, ನಮಸ್ಕಾರ. ನಮಸ್ತೆ ಸರ್. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರು ಕೂಡ ಮಾನವ ಕಳ್ಳ ಸಾಗಾಣಿಕೆಯನ್ನು ತಡೆಗಟ್ಟೋದು ಹೇಗೆ, ತಡೆಗಟ್ಟೋದಾದರೆ ನಾನೇನು ಮಾಡ್ಬೋದು ನನ್ನ ವೈಯಕ್ತಿಕ ನೆಲೆಗಟ್ಟಿನಲ್ಲಿ, ಹಾಗೆಯೇ ಸರ್ಕಾರ ಅಥವಾ ಆಡಳಿತ ಯಂತ್ರವನ್ನು ಹೇಗೆ ಗಮನ ಸೆಳೀಬೋದು, ಈ ಸಂಗತಿಗಳ ಬಗ್ಗೆ ತಾವು ಕೂಡ ಪ್ರಶ್ನೆಗಳನ್ನು ಕೇಳ್ಬೋದು. ನಿಮ್ಮ ಪ್ರಶ್ನೆಗಳನ್ನು ನಾವು ಸ್ವೀಕಾರ ಮಾಡೋದಕ್ಕೆ ಮುಂದಾಗಿದ್ದೇವೆ. ಅದಕ್ಕೆ ಮೊದಲು ಇದಕ್ಕೆ ಬೇಕಿರ್ತಕ್ಕ ಒಂದು ಪೀಠಿಕೆಯ ಭಾಗವನ್ನು ನಾನು ಹಲಿಮಾ ಅವ್ರ ಕಡೆಯಿಂದ ಪಡ್ಕೊಳ್ತೀನಿ. ಒಂಥರ ವಿಚಿತ್ರ ನೋಡಿ, ನಾವು ಶಸ್ತ್ರಾಸ್ತ್ರಗಳ ಕಳ್ಳ ಸಾಗಾಣಿಕೆ ಅಥವಾ ಡ್ರಗ್ಸ್ ಕಳ್ಳ ಸಾಗಾಣಿಕೆ ಈ ಥರದ್ದೇನೋ ಕೇಳ್ಬಿಡ್ತೀವಿ. ಆದರೆ ಮಾನವ ಕಳ್ಳ ಸಾಗಾಣಿಕೆ ಅನ್ನುವಂಥದ್ದು ಈ ಆಧುನಿಕ ಜಗತ್ತಿಗೆ ಅಂಟಿರ್ತಕ್ಕಂಥ ಶಾಪ ಅನ್ನೋದೇ. ಆದರೆ ಹೇಗೆ ಮೇಡಮ್ ಇದು? ಈಗ ನೀವೇ ಎಕ್ಸಾಂಪಲ್ ಕೊಟ್ರ, ಮೊದಲನೇದಾಗಿ ಶಸ್ತ್ರಾಸ್ತ್ರ ಕಳ್ಳ ಸಾಗಾಣಿಕೆ ಇದು ಪ್ರಪಂಚದಲ್ಲಿ ಅತಿ ಹೆಚ್ಚು ಲಾಭ ಬರುವಂತಹ ಒಂದು ಉದ್ಯಮ. ಪ್ರಥಮವಾಗಿ ನಾವು ಡ್ರಗ್ಸ್ ಕಳ್ಳ ಸಾಗಾಣಿಕೆಗೆ ಆದ್ಯತೆ ಕೊಡ್ತೀವಿ. ಅದು ಅತಿ ಹೆಚ್ಚು ಲಾಭದಾಯಕ ಉದ್ದಿಮೆ ಅಂತಾರೆ ಡ್ರಗ್ ಕಳ್ಳ ಸಾಗಾಣಿಕೆ. ಎರಡನೇದಾಗಿ ಶಸ್ತ್ರಾಸ್ತ್ರ ಕಳ್ಳ ಸಾಗಾಣಿಕೆಯಿಂದನೂ ಕೂಡ ಅತಿ ಹೆಚ್ಚು ಲಾಭ ಗಳಿಸ್ತಾ ಇದ್ದಾರೆ. ಮೂರನೇದಾಗಿ ಇದು ಮಾನವ ಕಳ್ಳ ಸಾಗಾಣಿಕೆಯಿಂದನೂ ಕೂಡ ಹಲವಾರು ಇದು ಒಂದು ಅತ್ಯಂತ ಲಾಭದಾಯಕ ಉದ್ದಿಮೆ ಹಲವಾರು ಜನರಿಗೆ. ಇದರಲ್ಲಿ ಒಂದೇ ಒಂದು ಅಂಶ ಏನು, ಈಗ ನಾವು ಮೊದಲನೇ 2 ಉದ್ದಿಮೆಗಳು ಶಸ್ತ್ರಾಸ್ತ್ರ ಕಳ್ಳ ಸಾಗಾಣಿಕೆ ಆಗಿರ್ಬೋದು ಅಥವಾ ಮಾದಕ ವಸ್ತು ಕಳ್ಳ ಸಾಗಾಣಿಕೆ ಆಗಿರ್ಬೋದು, ಇದು ನಾವು ತಿಳ್ಕೊಬೋದು ಇಲ್ಲಿ ಏನು ನಡೀತಾ ಇದೆ ನಮ್ಮ ಗಮನಕ್ಕೆ ಬರುತ್ತೆ. ಆದರೆ ಮಾನವ ಕಳ್ಳ ಸಾಗಾಣಿಕೆ ಅನ್ನೋದು ಯಾರ ಗಮನಕ್ಕೂ ಬರೋದಿಲ್ಲ. ಯಾಕಂದ್ರೆ ನಮ್ಮ ಕಣ್ಣೆದುರುಗಡೆ ಕೆಲವೊಂದ್ಸಲ ಮಾನವ ಕಳ್ಳ ಸಾಗಾಣಿಕೆ ನಡೀತಿರ್ಬೋದು, ಆದರೆ ನಮ್ಮ ಗಮನಕ್ಕೆ ಬರೋದಿಲ್ಲ, ಅದು ಕಳ್ಳ ಸಾಗಾಣಿಕೆ ಅಂತ ಗೊತ್ತೇ ಆಗೋದಿಲ್ಲ. ಯಾಕಂದ್ರೆ ಕಳ್ಳ ಸಾಗಾಣಿಕೆ 2 ಉದ್ದೇಶಕ್ಕೆ, ಕೆಲವೊಂದು ಒಳ್ಳೆ ಉದ್ದೇಶಕ್ಕೂ ಕಳ್ಳ ಸಾಗಾಣಿಕೆ ಮಾಡ್ಬೋದು, ಅದೇ ರೀತಿ ಕೆಟ್ಟ ಉದ್ದೇಶಕ್ಕೂ ಮಾಡ್ಬೋದು. ಈ ಕೆಟ್ಟ ಉದ್ದೇಶಕ್ಕೆ ಅಂತ ಹೇಳಿದಾಗ ಕೆಲಸ ಕೊಡಿಸುವಂತ ಉದ್ದೇಶ ಅಥವಾ ಹಲವಾರು ಆಸೆ ಆಮಿಷಗಳನ್ನು ಒಡ್ಡಿ ಕಳ್ಳ ಸಾಗಾಣಿಕೆ ಮಾಡುವಂತಹ ಒಂದು ಪ್ರಕ್ರಿಯೆ ನಡೀತಾ ಇದೆ ಇವತ್ತು ಜಗತ್ತಿನಲ್ಲಿ. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಇನ್ನೊಂದು ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿದ್ರೆ, ಒಳ್ಳೆ ಉದ್ದೇಶಗಳನ್ನು ಇಟ್ಕೊಂಡು ನಮ್ಮ ಸಮಾಜದ ದುರ್ಬಲ ವರ್ಗದವರ ಅವರ ವೀಕ್ನೆಸ್ ಅನ್ನ ದುರ್ಬಳಕೆ ಮಾಡಿಕೊಂಡು ಶಿಕ್ಷಣದ ಆಮಿಷ ಒಡ್ಡಿ ಅಥವಾ ಇನ್ನು ಬೇರೆ ಹಲವಾರು ಉತ್ತಮ ಉದ್ಯೋಗಗಳ ಆಮಿಷ ಒಡ್ಡಿ ಅಥವಾ ಹಲವಾರು ರೀತಿಯ ಕೌಶಲ್ಯ ಅಭಿವೃದ್ಧಿ ಆಮಿಷಗಳನ್ನು ಒಡ್ಡಿ ಈ ರೀತಿ ಒಂಥರ ಮಂಕುಮರಳು ಮಾಡಿ ಮಾನವರನ್ನ ಕಳ್ಳ ಸಾಗಾಣಿಕೆ ಮಾಡುವಂತಹ ಒಂದು ಉದ್ದಿಮೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಮಾಜದಲ್ಲಿ ಬೆಳೀತಾ ಇರೋದು ಅದು ಒಂದು ವಿಪರ್ಯಾಸ ಅಂತ ಹೇಳ್ಬೋದು ಅಷ್ಟೇ. ಅಂದ್ರೆ ಒಂದು ಜನಸಮೂಹದ ದೌರ್ಬಲ್ಯಗಳನ್ನೇ ಹೌದು
ಶಿಕ್ಷಣ ಇಲ್ಲದೆ ಇರತಕ್ಕಂಥದ್ದು, ಹಣಕಾಸು ಇಲ್ಲದೆ ಇರತಕ್ಕಂಥದ್ದು, ಹಾಗೆಯೇ ಅರಿವಿನ ಕೊರತೆ ಇಲ್ಲದೆ ಇರತಕ್ಕಂಥ ಅರಿವಿನ ಕೊರತೆ ಇರುವಂಥದ್ದು, ಇವುಗಳನ್ನೇ ಎನ್ಕ್ಯಾಶ್ ಮಾಡ್ಕೊಳ್ತಕ್ಕಂಥ ಒಂದು ಗುಂಪು ರೆಡಿ ಆಗಿರುತ್ತೆ. ಹೌದು. ಈಗ ಮುಖ್ಯವಾಗಿ ಇನ್ನೊಂದು ಹೇಳಿದ್ರೆ ಶಿಕ್ಷಣದ ಕೊರತೆ ಅಂತೇಳಿ. ಆದರೆ ಈ ಮಾನವ ಕಳ್ಳ ಸಾಗಾಣಿಕೆಗೆ ನಾವು ಶಿಕ್ಷಣವನ್ನು ಕೂಡ ನಾವು ಅದು ಶಿಕ್ಷಣ ಅತ್ಯುತ್ತಮ ಶಿಕ್ಷಣ ಪಡೆದವರು ಕೂಡ ಕಳ್ಳ ಸಾಗಾಣಿಕೆಗೆ ಒಳಗಾಗಿಲ್ಲ ಅಂತ ಹೇಳಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯಾಕಂದ್ರೆ ಇವಾಗ ನಾವು ಕೆಲವೊಂದ್ಸಲ ನಮ್ಮ ಈ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರನ್ನ ರೆಸ್ಕ್ಯೂ ಮಾಡಿದ ಸಂದರ್ಭದಲ್ಲಿ ಅದರಲ್ಲಿ ಹಲವಾರು ಇಂಜಿನಿಯರಿಂಗ್ ಹಲವಾರು ಗ್ರಾಜ್ಯುಯೇಟ್ಸ್ ಮಹಿಳೆಯರನ್ನೇ ನಾವು ರೆಸ್ಕ್ಯೂ ಮಾಡಿದ್ದೀವಿ. ಅವ್ರಿಗೆ ಉತ್ತಮ ಶಿಕ್ಷಣ ಲಭ್ಯವಿದ್ರೂ ಕೂಡ, ಉತ್ತಮ ಶಿಕ್ಷಣ, ಉತ್ತಮ ಕಾಲೇಜುಗಳಿಂದ ಪದವಿ ಶಿಕ್ಷಣ ಪಡೆದಿದ್ರೂ ಕೂಡ ಕೆಲಸದ ಆಮಿಷಗಳನ್ನು ಒಡ್ಡಿ ಆ ಮಹಿಳೆಯರನ್ನ, ಆ ಹೆಣ್ಣು ಮಕ್ಕಳನ್ನ ಮಾನವ ಕಳ್ಳ ಸಾಗಾಣಿಕೆ ಮಾಡಿರುವಂಥ ಹಲವಾರು ಪ್ರಸಂಗಗಳು ಇವತ್ತು ಸರ್ವೇ ಸಾಮಾನ್ಯ. ಇವತ್ತು ನಾವು ಒಂದ್ಸಲ ಅವರನ್ನು ರೆಸ್ಕ್ಯೂ ಮಾಡಿ ನಮ್ಮ ಮಹಿಳಾ ನಿಲಯಗಳಿಗೆ ದಾಖಲು ಮಾಡಿದ ಸಂದರ್ಭದಲ್ಲಿ ಅವರ ಸಾಮಾಜಿಕ ಹಿನ್ನೆಲೆಯನ್ನ ನಾವು ಅಧ್ಯಯನ ಮಾಡಿದಾಗ ಈ ಒಂದು ಜಾಲ ಇದರ ಅದು ಎಲ್ಲಿ ತನಕ ಇದೆ ಅಂತೇಳಿ ಅದನ್ನು ಒಂದು ಗೆಸ್ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆ ರೀತಿ ಇದೊಂದು ನಮ್ಮ ಸಮಾಜದಲ್ಲಿ ಮೂಲೆ ಮೂಲೆಗೂ ಹಬ್ಕೊಂಡಿದೆ ಅಂತ ಹೇಳ್ಬೋದು. ಮುಖ್ಯವಾಗಿ ಇದರಲ್ಲೇ ಹೇಳೋದು ಶಿಕ್ಷಣಗಿಂತ ಪ್ರತಿಯೊಬ್ಬರು ಕೂಡ, ಪ್ರತಿಯೊಂದು ಪ್ರಜೆಗೂ ಕೂಡ ಇವತ್ತು ಸಮಾಜದಲ್ಲಿ ಏನು ನಡೀತಾ ಇದೆ, ನಾವು ಯಾವ ರೀತಿ ಮೋಸಕ್ಕೆ ಒಳಗಾಗಬಹುದು ಅನ್ನೋದರ ಬಗ್ಗೆ ಜಾಗೃತಿ ಒಂದು ಹುಟ್ಟಿದ ಮಗುವಿನಿಂದ ವಯಸ್ಕರವರೆಗೂ ಅವಶ್ಯಕತೆ ಇದೆ. ಇದರಲ್ಲಿ ಯಾವುದೇ ವಯಸ್ಸಿಗಾಗಲಿ ಲಿಂಗಕ್ಕಾಗಲಿ ತಾರತಮ್ಯ ಇಲ್ಲ. ಯಾಕಂದರೆ ಇವತ್ತು ಸಾಗಾಣಿಕೆಗೆ ಒಳಗಾಗೋರು ಎಲ್ಲರೂ ಕೂಡ, ನಾವು ಮಹಿಳೆಯರು ಮಕ್ಕಳು ಅಂತ ಪಾರ್ಶಾಲಿಟಿ ಮಾಡೋ ಅವಶ್ಯಕತೆನೇ ಇಲ್ಲ. ಇದರಲ್ಲಿ ಹುಟ್ಟಿದ ಮಗುವಿನಿಂದ, ಆವಾಗ ತಾನೇ ಜನಿಸಿದ ಮಗುವಿನಿಂದ ವಯಸ್ಸಿನ 100 ವರ್ಷದ ಮುದುಕನಾದ್ರೂ ಪರವಾಗಿಲ್ಲ ಇವತ್ತು ಸಾಗಾಣಿಕೆಗೆ ಸುಲಭವಾಗಿ ತೂತಾಗ್ತಾ ಇದ್ದಾರೆ. ಅಂದರೆ ಮೋಸ ಹೋಗೋರು ಇರೋವರೆಗೂ ಕೂಡ ಮೋಸ ಮಾಡೋರು ಇದ್ದೇ ಇರ್ತಾರೆ. ಅದಕ್ಕಾಗಿ ಮೋಸ ಹೋಗದ ಒಂದು ಅರಿವು ನಮ್ಮಲ್ಲಿರ್ಬೇಕು, ಜಾಗೃತಿ ನಮ್ಮಲ್ಲಿ ಬೇಕು. ಬಹುಶಃ ಜಾಗೃತಿ ಮೂಡಿಸುವಂಥದ್ದೇ ವಿಶ್ವ ಮಾನವ ಕಳ್ಳ ಸಾಗಾಣಿಕೆ ತಡೆಗಟ್ಟುವ ದಿನ. ಇದನ್ನು ವಿಶ್ವಸಂಸ್ಥೆಯೇ ಘೋಷಿಸಿದೆ, ಮಾನವ ಕಳ್ಳ ಸಾಗಾಣಿಕೆ ತಡೆಗಟ್ಟುವ ದಿನ ಅಂತೇಳಿ. ಇದನ್ನು ಕರ್ನಾಟಕ ರಾಜ್ಯದಲ್ಲೂ ಕೂಡ ನಾವು ಅದು ಅಧಿಸೂಚನೆ ಹೊರಡಿಸ್ಬಿಟ್ಟು ಇದು ಈಗ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ, ಎಲ್ಲ ತಾಲೂಕುಗಳಲ್ಲೂ, ಗ್ರಾಮ ಪಂಚಾಯತಲ್ಲೂ ಕೂಡ ಜುಲೈ 30ನೇ ತಾರೀಕು ವ್ಯಾಪಕವಾದ ಒಂದು ವಿವಿಧ ರೀತಿಯ ರ್ಯಾಲಿ ಆಗಿರ್ಬೋದು, ತರಬೇತಿ ಕಾರ್ಯಕ್ರಮ ಆಗಿರ್ಬೋದು, ಕಾರ್ಯಾಗಾರಗಳಾಗಿರ್ಬೋದು, ಸ್ಕೂಲಲ್ಲಿ ಮಕ್ಕಳಿಗೆ ಕಾಂಪಿಟಿಷನ್ಸ್ ಆಗಿರ್ಬೋದು, ಈ ರೀತಿ ಹಲವಾರು ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವಂತಹ ಒಂದು ಪ್ರಯತ್ನವನ್ನು ಇಲಾಖೆಯಿಂದ ನಾವು ಹಮ್ಮಿಕೊಳ್ತಾ ಇದ್ವಿ ಜುಲೈ 30ನೇ ತಾರೀಕು. ಇಲಾಖೆ ಒಂದೇ ಮಾಡುತ್ತಾ ಅಥವಾ ಬೇರೆ ಬೇರೆ ಇಲಾಖೆಗಳ ಸಹಯೋಗ ಇದೆಯಾ? ಈ ಮಾನವ ಕಳ್ಳ, ನಾನು ಹೇಳಿದೆ, ಮಾನವ ಕಳ್ಳ ಸಾಗಾಣಿಕೆ ಅನ್ನೋದು ನಮ್ಮ ಸಮಾಜದಲ್ಲಿ ನಮ್ಮ ಕಣ್ಣೆದುರಿಗೆ ಇದ್ರೂ ಕೂಡ ನಮಗೆ ಅದನ್ನು ನೋಟಿಸ್ ಮಾಡೋದು ಇಟ್ಸ್ ನಾಟ್ ಈಸಿ ಜಾಬ್. ಸೊ ಕೇವಲ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಾತ್ರ ಇದನ್ನು ತಡೆಗಟ್ಟಬಹುದು ಅಂತ ಹೇಳಿದ್ರೆ ಅದು ಒಂಥರ ಮೂರ್ಖತನ ಅಂತ ಅನ್ಬೋದು. ಯಾಕಂದ್ರೆ ಇದರಲ್ಲಿ ಪ್ರತಿಯೊಬ್ಬರ, ನಾನು ಇಲಾಖೆಯ ವಿವಿಧ ಇಲಾಖೆಗಳನ್ನು ಮಾತ್ರ ಹೇಳ್ತಾ ಇಲ್ಲ. ಸೊ ಇಲಾಖೆಯ ಜೊತೆಗೆ ಆಸ್ ಎ ಸಿಟಿಸನ್ ಆಫ್ ಇಂಡಿಯಾ ನಮ್ಮದು ಪ್ರತಿಯೊಬ್ಬರದ್ದು ಕೂಡ, ನಾನು ಕೂಡ ಭಾರತ ಪ್ರಜೆಯಾಗಿ, ನಾನು ಇಲಾಖಾ ಅಧಿಕಾರಿಯಾಗಿ ನನ್ನ ಜವಾಬ್ದಾರಿ ಒಂದು ಕಡೆ ಇರ್ಬೋದು, ಆದರೆ ಭಾರತದ ಪ್ರಜೆಯಾಗಿ ನನ್ನ ಜವಾಬ್ದಾರಿಗಳು ಹಲವಾರು ಇದೆ. ಸೊ ಪ್ರತಿಯೊಂದು ನಾಗರಿಕನ ಜವಾಬ್ದಾರಿ ಕೂಡ ಇದರಲ್ಲಿ ಪ್ರಮುಖವಾಗಿದೆ. ನಾನು ಹೇಳಿದೆ, ಈಗ ನಮಗೆ ಯಾವುದೋ ಒಂದು ಕಾಯಿಲೆ ಬರ್ಬೋದು, ನಮಗೆ ಈಗ ಜ್ವರ ಬಂತು ಅಥವಾ ಬೇರೆ ಕ್ಯಾನ್ಸರ್, ಮಾರಣಾಂತಿಕ ಕಾಯಿಲೆ, ಕ್ಯಾನ್ಸರ್ ಆಗಿರ್ಬೋದು, ಬೇರೆ ಡಯಾಬಿಟಿಕ್ ಹಲವು ಕಾಯಿಲೆ ಬಂದರೆ ನಮಗೆ ಅದು ಒಂದು ಸಿಂಪ್ಟಮ್ಸ್, ಅದರ ಸೂಚನೆಗಳಿರುತ್ತೆ. ಜ್ವರ ಬಂದಾಗ ಇಂಥ ಸೂಚನೆ ಇದೆ, ಸೊ ಇದು ಜ್ವರ ಅಂತ ಕನ್ಸಿಡರ್ ಮಾಡ್ತಾರೆ. ಅದು ಕ್ಯಾನ್ಸರಿಗೆ ಅದರದ್ದೇ ಆದ ಸೂಚನೆಗಳಿರುತ್ತೆ, ಇದು ಕ್ಯಾನ್ಸರ್ ಅಂತ ವೈದ್ಯರು ಅದನ್ನು ಗುರುತಿಸ್ತಾರೆ. ಆದರೆ ಅದೇ ರೀತಿ ನಮ್ಮ ಸಮಾಜದಲ್ಲೂ ಕೂಡ ಹಲವಾರು ರೀತಿಯ ಏನು ಹೇಳ್ತಕ್ಕ ಇದು ಸಾಮಾಜಿಕ ಕಟ್ಟಳೆಗಳು, ನಮ್ಮ ಸಮಾಜಕ್ಕೆ ಮುಳುವಾಗುವಂತಹ ಹಲವಾರು ಸಂಪ್ರದಾಯ, ಹಲವಾರು ಪದ್ಧತಿಗಳು ಇವತ್ತು ಇದ್ದಾವೆ. ಅದರಲ್ಲೂ ಕೂಡ ಈಗ ಸಾಮಾಜಿಕ ಪದ್ಧತಿ ಅಂತ ಹೇಳಿದ್ರೆ ಈಗ ಬಾಲ್ಯ ವಿವಾಹ ಆಗಿರ್ಬೋದು, ಬಾಲ ಕಾರ್ಮಿಕ ಆಗಿರ್ಬೋದು, ಇದೆಲ್ಲ ನಮಗೆ ನೋಟಿಸ್ ಮಾಡೋಕ್ಕಾಗುತ್ತೆ. ಯಾವುದೋ ಒಂದು ಹೋಟ್ಲಲ್ಲಿ ಒಂದು 14 ವರ್ಷಕ್ಕಿಂತ ಚಿಕ್ಕ ವಯಸ್ಸಿನ ಹುಡುಗ ಕೆಲಸ ಮಾಡ್ತಾ ಇದ್ದಾನೆ, ಅದು ಬಾಲ ಕಾರ್ಮಿಕ ಅಂತ ನೋಟಿಸ್ ಮಾಡ್ಬೋದು. ಅದೇ ರೀತಿ 18 ವರ್ಷಕ್ಕಿಂತ ಚಿಕ್ಕ ವಯಸ್ಸಿನ ಹೆಣ್ಣು ಮಗು, 21 ವರ್ಷದ ಚಿಕ್ಕ ವಯಸ್ಸು ಗಂಡು ಮಗು ಮದುವೆ, ಅದು ಬಾಲ್ಯ ವಿವಾಹ ಅಂತೇಳಿ ಈಸಿಲಿ ವಿ ಕ್ಯಾನ್ ನೋಟಿಫೈ ಇಟ್. ಸೊ ಸಾರ್ವಜನಿಕರು ಎಚ್ಚೆತ್ಕೊಳ್ಳೋಕ್ಕಾಗುತ್ತೆ. ಆದರೆ ಈ ಮಾನಸಿಕ ಕಾಯಿಲೆ ಅಂತ ನಾವು ಹೇಳ್ತೀವಿ, ಈಗ ನಮಗೆ ಮಾನಸಿಕ ಕಾಯಿಲೆ ಇದ್ದರೆ ಕೆಲವರು ನಾವು ಖಿನ್ನತೆಯಿಂದ ಬಳಲ್ತಾ ಇರ್ಬೋದು, ಅದು ಅಷ್ಟು ಬೇಗ ಗುರುತಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಅದರ ಸೀರಿಯಸ್ನೆಸ್ ಇಟ್ ಈಸ್ ಮೋರ್ ಡೇಂಜರ್ ದ್ಯಾನ್ ಕ್ಯಾನ್ಸರ್. ಯಾಕಂದರೆ ಆ ಮಾನಸಿಕ ಕಾಯಿಲೆಯನ್ನು ಕೆಲವೊಂದ್ಸಲ ಯಾರು ಬಳಲ್ತಾರೆ ಅವರು ಕೆಲವೊಂದ್ಸಲ ತಮ್ಮ ಪ್ರಾಣಕ್ಕೆ ಕುತ್ತು ತರ್ಬೋದು. ಅದೇ ರೀತಿ ನಮ್ಮ ಮಾನವ ಕಳ್ಳ ಸಾಗಾಣಿಕೆ, ನಾವು ಉದಾಹರಣೆಗೆ ತುಂಬ ದೇಶ ರಾಜ್ಯ ಮಟ್ಟಕ್ಕೆ ಹೋಗೋದು ಬೇಡ, ನಮ್ಮ ಗ್ರಾಮ ಪಂಚಾಯತಿಗೆ ತಗೊಳ್ಳೋಣ. ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಯಾವುದೋ ಒಂದು ಕುಟುಂಬದ ಮೇಲೆ ಯಾರೊಬ್ಬ 3ನೇ ವ್ಯಕ್ತಿ ಕಣ್ಣಿಟ್ಟಿರ್ತಾನೆ, ಆ ಕುಟುಂಬದಲ್ಲಿ 3 ಜನ ಹೆಣ್ಮಕ್ಳಿದ್ದಾರೆ, ಅಥವಾ ಇಂಥ ಒಂದು 13-14 ವರ್ಷದ ವಯಸ್ಸಿಗೆ ಬಂದ ಹುಡುಗರು ಇದ್ದಾರೆ, ಅಲ್ಲಿ ಕಷ್ಟ ಇದೆ, ಅವರಿಗೆ ಶಿಕ್ಷಣ ಸರಿಯಾಗಿ ಪಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಅವರಿಗೆ ದುಡ್ಡಿನ ಅವಶ್ಯಕತೆ ಇದ್ದಂತ
ಯಾರನ್ನೇ ಮೂರನೇ ವ್ಯಕ್ತಿ ಖಂಡಿತ ಅಲ್ಲಿ ಕಂಡಿಟ್ಟಿರ್ತಾನೆ. ಅದರಿಂದ 1-2 ಮಕ್ಕಳನ್ನ ಅಥವಾ ಆ ವಿಧವೆ ಆಗಿದ್ರೆ ವಿಧವೆಯರನ್ನು ಸಾಗಾಣಿಕೆ ಮಾಡಕ್ಕೆ ಅವನು ಯಾವತ್ತೂ ಒಂದು ದುರುದ್ದೇಶ ಇಟ್ಕೊಂಡಿರ್ತಾನೆ. ಸೊ ಇದು ನಮ್ಗೆ ಗೊತ್ತಾಗೋದಿಲ್ಲ, ಯಾಕಂದ್ರೆ ನಮ್ಮ ಕಣ್ಣೆದುರುಗಡೆ ನಡೀತಾ ಇದ್ರು ವೆರಿ ಡಿಫಿಕಲ್ಟ್ ಟು ಐಡೆಂಟಿಫೈ ಇಟ್. ಸೊ ಆದ ಕಾರಣ ಇದು ಇಟ್ಸ್ ವೆರಿ ಡೇಂಜರಸ್ ಅಂತೇಳಿ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಓಕೆ, ಅಂದರೆ ಕೆಲವು ಜನರ ಅಸಹಾಯಕತೆಯನ್ನು, ಎಸ್, ಸಂಕಷ್ಟವನ್ನು, ನೋವನ್ನು, ದೌರ್ಬಲ್ಯವನ್ನು ದುರುಪಯೋಗಪಡಿಸ್ಕೊಳ್ತಕ್ಕಂಥ ಸಮಾಜ ವಿರೋಧಿ ಶಕ್ತಿಗಳಿರ್ತವೆ. ಹೌದು, ಅದರ ಬಗ್ಗೆ ಎಲ್ಲರೂ ಕೂಡ ಜಾಗರೂಕರಾಗಿರಬೇಕು. ಆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸನೇ ವಿಶ್ವ ಮಾನವ ಕಳ್ಳ ಸಾಗಾಣಿಕೆ ತಡೆ ದಿನದ ಮಹತ್ವ. ಇವಾಗ ನೀವು ಹೇಳಿದ್ರೆ ವಿವಿಧ ಇಲಾಖೆಗಳ ಜವಾಬ್ದಾರಿ ಅಂತ ಹೇಳಿದ್ರೆ ನಾನು ಆವಾಗ ಬಂದಿದ್ದೆ. ಮುಖ್ಯವಾಗಿ ಇದರಲ್ಲಿ ನಾನು ಹೇಳ್ತಾ ಇರೋದು ಗ್ರಾಮ ಪಂಚಾಯತ್. ಏಕೆಂದರೆ ನಮ್ಮ ಒಂದು ರಾಜ್ಯದ ಒಂದು ಪ್ರಜೆಗೆ, ಒಂದು ಗ್ರಾಮದ ಮೂಲೆಯಲ್ಲಿದ್ದ ಒಂದು ಪ್ರಜೆಗೆ ತನ್ನ ಕೈಯಲ್ಲಿ ಸಿಗುವಂತಹ ಸರ್ಕಾರದ ಒಂದು ಅಂಗ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತ್. ಸೊ ಆ ಗ್ರಾಮ ಪಂಚಾಯತಿನ ಜವಾಬ್ದಾರಿ ಇಲ್ಲಿ ಪ್ರಮುಖ ಅಂತ ಹೇಳ್ಬೋದು ನಾವು. ಯಾಕಂದರೆ ಆ ಗ್ರಾಮ ಪಂಚಾಯತರು ಇಡೀ ರಾಜ್ಯಕ್ಕೆ ಕಾನ್ಸಂಟ್ರೇಷನ್ ಮಾಡಬೇಕಾಗಿಲ್ಲ, ದೇಶಕ್ಕೆ ಕಾನ್ಸಂಟ್ರೇಷನ್ ಮಾಡಬೇಕಾಗಿಲ್ಲ. ಅವರು ತಮ್ಮ ಗ್ರಾಮ ಪಂಚಾಯತ್, ಅದೊಂದು ಲಿಮಿಟೆಡ್ ವ್ಯಾಪ್ತಿ ಇರುತ್ತೆ, ಒಂದು ಸರ್ಕಲ್ ಇರುತ್ತೆ. ಆ ಸರ್ಕಲ್ಗೆ ಕಾನ್ಸಂಟ್ರೇಷನ್ ಮಾಡಿದ್ರೆ ತನ್ನ ಗ್ರಾಮ ಪಂಚಾಯತಲ್ಲಿ ಯಾವುದೇ ಮಾನವ ಕಳ್ಳ ಸಾಗಾಣಿಕೆ ಆಗೋದಿಲ್ಲ. ತನ್ನ ಗ್ರಾಮ ಪಂಚಾಯತಲ್ಲಿ ನನಗೆ ಎಷ್ಟು 2,000 3,000 ನನ್ನ ಜನಸಂಖ್ಯೆ ಇದೆ. ಈ 3,000 ಜನಸಂಖ್ಯೆಗಳು ಕೂಡ ದೇ ಆರ್ ಸೇಫ್. ಅವರಿಗೆ ಬೇಕಾದ ಶಿಕ್ಷಣ ಸಿಗ್ತಾ ಇದೆ. ಅಲ್ಲಿ ಶಿಕ್ಷಣ ಪಡೆದ ಎಲ್ಲರಿಗೂ, ವಯಸ್ಸಿಗೆ ಬಂದ ಎಲ್ಲ ಹೆಣ್ಮಕ್ಳಿಗೂ ಗಂಡ್ಮಕ್ಳು ಉತ್ತಮ ಅವರಿಗೆ ಬೇಕಾದ ಅವರ ಕೌಶಲ್ಯಕ್ಕೆ ತಕ್ಕಂಥ ಉದ್ಯೋಗನೂ ಸಿಗ್ತಾ ಇದೆ. ಎಲ್ಲ ಮಹಿಳೆಯರು ಸುರಕ್ಷಿತವಾಗಿದ್ದಾರೆ. ಇದೆಲ್ಲವನ್ನು ಕೂಡ ಆ ಒಂದು ಗ್ರಾಮ ಪಂಚಾಯತ್ ಮಾನಿಟರ್ ಮಾಡಿದ್ರೆ, ಮುಖ್ಯವಾಗಿ ನಮ್ಮ ಇಲಾಖಾಧಿಕಾರಿಗಳ ಜೊತೆ ಜನಪ್ರತಿನಿಧಿಗಳು ಅಲ್ಲಿ ರೆಪ್ರೆಸೆಂಟ್ ಇರ್ತಾರೆ. ಸೊ ಈ ಜನಪ್ರತಿನಿಧಿಗಳು ಕೂಡ, ಯಾಕಂದ್ರೆ ಜನಪ್ರತಿನಿಧಿಗಳನ್ನು ಓಟ್ ಹಾಕಿ ನಾಗರಿಕರು ಓಟ್ ಹಾಕಿ ಜನಪ್ರತಿನಿಧಿಗಳನ್ನ ಪಂಚಾಯತಿಗೆ ಕಳಿಸಿರ್ತಾರೆ. ಸೊ ನನಗೆ ಓಟ್ ಹಾಕಿದಂತಹ ನನ್ನ ಭಾರತದ ಪ್ರಜೆ, ಅವರ ಸುರಕ್ಷೆ ನನ್ನ ಜವಾಬ್ದಾರಿ. ಸೊ ನನ್ನ ಗ್ರಾಮ ಪಂಚಾಯತಿಯಲ್ಲಿ ಅವರಿಗೆ ಬೇಕಾದ ಎಲ್ಲ ಸೌಲಭ್ಯಗಳು ಇದೆಯಾ, ಅವರಿಗೆ ಬೇಕಾದ, ಯಾಕಂದ್ರೆ ಕೆಲವೊಂದ್ಸಲ ಸಾಗಾಣಿಕೆ ಯಾವ ರೀತಿ ಆಗ್ಬೋದು ಅಂತ ಹೇಳಿದ್ರೆ, ನನಗೆ ಆರೋಗ್ಯ ಸರಿ ಇಲ್ಲ, ನನಗೆ ಇನ್ನೊಂದು ಕಡೆ ಉತ್ತಮ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅಂತ ಆ ಒಂದು ದುರುದ್ದೇಶದಿಂದನೂ ಸಾಗಾಣಿಕೆ ಮಾಡ್ಬೋದು. ಅಥವಾ ನನಗೆ ಯಾವುದೋ ಒಂದು SLC PUC ಮುಗ್ದಿದೆ, ನನಗೆ ಬೇಕಾದ ಯಾವುದೋ ಒಂದು ಕೋರ್ಸ್ ನನಗೆ ಈ ನನ್ನ ಗ್ರಾಮದಲ್ಲಿ ಇಲ್ಲ, ಆ ಉದ್ದೇಶ ಇಟ್ಕೊಂಡು ಆ ಒಂದು ಮಗುನ ಇನ್ನೊಂದು ಕಡೆ ಸಾಗಾಣಿಕೆ ಮಾಡ್ಬೋದು. ಅಥವಾ ಇಲ್ಲಂತೇಳಿ ಬೇರೆ ಹಲವಾರು ಕೆಲಸಗಳನ್ನು ಕೊಡ್ತೀನಿ ಅಂತೇಳಿ, ಈಗ ಮನೆಯಲ್ಲಿ 4-5 ಮೆಂಬರ್ಸ್ ಇದ್ರೆ ನಿಮಗೆ ಇನ್ನೊಂದು ಕಡೆ ಕೆಲಸ ಕೊಡಿಸ್ತೀನಿ ಅಂತೇಳಿ ಈ ರೀತಿ ಸಾಗಾಣಿಕೆ ಮಾಡ್ಬೋದು. ಆವಾಗ ಈ ಒಂದು ಪ್ರತಿಯೊಂದನ್ನು ಕೂಡ ಗ್ರಾಮ ಪಂಚಾಯತ್ ಮಾನಿಟರ್ ಮಾಡಿದರೆ ನಂಗೆ ಅನಿಸುತ್ತೆ ಈ ಮಾನವ ಕಳ್ಳ ಸಾಗಾಣಿಕೆಯನ್ನು ನಾವು ಕಂಪ್ಲೀಟ್ ವಿರೋಧ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಅಟ್ಲೀಸ್ಟ್ 100ಗೆ ಬಂದಿಲ್ಲ ಅಂದರೂ ವಿ ಕ್ಯಾನ್ ರೀಚ್ ಅಟ್ಲೀಸ್ಟ್ 75%. ಸೊ ಗ್ರಾಮ ಪಂಚಾಯತ್ ಜವಾಬ್ದಾರಿಯನ್ನು ನಾನು ಇಲ್ಲಿ ಪ್ರಮುಖವಾಗಿ ಒತ್ತಿ ಹೇಳ್ತಾ ಇದ್ದೇನೆ. ಆಮೇಲೆ ಎರಡನೇದಾಗಿ ಮುಖ್ಯವಾಗಿ ಇಲ್ಲಿ ಮಾನವ ಕಳ್ಳ ಸಾಗಾಣಿಕೆ ನಡೀತಾ ಇರೋದೊಂದು ಶಿಕ್ಷಣಕ್ಕಾದರೆ, ಇನ್ನೊಂದು ಲೇಬರ್ ಕೆಲಸ ಕೊಡಿಸ್ತೀನಿ ಅಂತೇಳಿ. ಸೊ ನಮ್ಮ ಕಾರ್ಮಿಕ ಇಲಾಖೆನೂ ಕೂಡ ಎಚ್ಚೆತ್ಕೊಂಡು ಎಲ್ಲಿ ಈ ರೀತಿ ಜೀತಕ್ಕೋಸ್ಕರ ಇದು ಜನರನ್ನು ಸಾಗಾಣಿಕೆ ಮಾಡ್ತಕ್ಕಂದ್ರೆ, ಈ ಜೀತಕ್ಕೋಸ್ಕರ ಗುಂಪಾಗಿ ಅವರು ಕಂಪ್ಲೀಟ್ ಫ್ಯಾಮಿಲಿಯನ್ನೇ ಸಾಗಾಣಿಕೆ ಮಾಡ್ತಾರೆ. ಕೇವಲ ಮನೆಯ ಒಡೆಯ ಅಥವಾ ಮನೆ ಒಡತಿನ ಮಾತ್ರ ಮಾಡಲ್ಲ, ಗಂಡ ಹೆಂಡತಿ ಜೊತೆಗೆ ಮಕ್ಕಳನ್ನು ಸಾಗಾಣಿಕೆ ಮಾಡ್ತಾರೆ. ಸೊ ಇದೆಲ್ಲವನ್ನು ಕೂಡ ಕಾರ್ಮಿಕ ಇಲಾಖೆ ಮಾನಿಟರ್ ಮಾಡಿದ್ದಾರೆ. ಅದೇ ರೀತಿ ವಿವಿಧ ಇಲಾಖೆಗಳಿದ್ದಾವೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆಗಿರ್ಬೋದು, ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು, ಶಿಕ್ಷಣ ಇಲಾಖೆ ಪ್ರತಿಯೊಬ್ಬರು ಕೂಡ ತಮ್ಮ ಇಲಾಖೆಯ ಜವಾಬ್ದಾರಿ. ಪ್ರತಿಯೊಂದು ಇಲಾಖೆಯು ಜನರಿಗೆ ಬೇರೆ ಬೇರೆ ರೀತಿಯ ಸೇವೆಯನ್ನು ಕೊಡಲಿಕ್ಕೆ ಒಂದಾಗ್ತಾ ಇದೆ. ಸೊ ತಮ್ಮ ಇಲಾಖೆಗೆ ಸಂಬಂಧಪಟ್ಟ ಸೇವೆಯನ್ನ ಜನರಿಗೆ ನೀಡಲಿಕ್ಕೆ ಅವರು ಒಂದು ಒತ್ತು ಕೊಟ್ಟರೆ, ಮತ್ತು ಅಲ್ಲಿ ಯಾರ್ದೋ ಒಂದು ಮಧ್ಯವರ್ತಿಗಳ ಪ್ರಭಾವ ಇಲ್ಲ, ಯಾವುದೇ ರೀತಿಯಲ್ಲೂ ನನಗೂ ಮತ್ತು ಜನರಿಗೂ ಮತ್ತು ಸರ್ಕಾರಕ್ಕೆ ನೇರ ಸಂಪರ್ಕ ಇರಬೇಕು. ಅಥವಾ ಮಿಡ್ಲಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳಿರ್ತಾರೆ. ಈ ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕನೂ ನಾವು ಸೇವೆ ಕೊಡ್ಬೋದು. ಸೊ ಈ ರೀತಿಯ ಒಂದು ಸೇವೆಯನ್ನು ನಾವು ಜನರಿಗೆ ತಲುಪಿಸಿದ್ದೇ ಆದಲ್ಲಿ ಜನರು ಮೋಸ ಹೋಗೋದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಇಲಾಖೆಗಳ ಜವಾಬ್ದಾರಿ ಆಯಿತು. ಖಂಡಿತ ಇಲಾಖೆಗಳಷ್ಟೇ ಅಲ್ಲ ಜವಾಬ್ದಾರಿ, ಇಲಾಖೆಗಳ ಅಸ್ತಿತ್ವಕ್ಕೆ ಕಾರಣಭೂತರಾಗಿರ್ತಕ್ಕಂಥ ಜನರ ಜವಾಬ್ದಾರಿ ಕೂಡ ಇದೆ. ಅವುಗಳನ್ನು ಸದಾ ಎಚ್ಚರದಲ್ಲಿ ಇಡ್ತಕ್ಕಂಥ ಮಾಧ್ಯಮಗಳ ಜವಾಬ್ದಾರಿ ಅಂತೂ ತುಂಬ ಜಾಸ್ತಿ ಇದೆ. ಅದರ ಬಗ್ಗೆ ಮಾತಾಡೋಣ ಮೇಡಮ್. ಈ ಒಂದು ಈ ಮಾನವ ಕಳ್ಳ ಸಾಗಾಣಿಕೆಯ ಜಾಲದಲ್ಲಿ ಸಿಕ್ಕಾಕೊಂಡಂಥವ್ರಿಗೆ ಜೀತ ಪದ್ಧತಿ ಅಂಥದ್ದು ಕೂಡ ಕಾಡಬಹುದಾ? ಹೌದು, ಇವತ್ತು ಕೂಡ ಈಗ ನಾವೀಗ ಮುಖ್ಯವಾಗಿ ಕೆಲವು ಇಟ್ಟಿಗೆ ಫ್ಯಾಕ್ಟ್ರಿ ಆಗಿರ್ಬೋದು, ಅಥವಾ ಕೆಲವು ಈ ಕೊಡಗು ಅಂತ ಜಿಲ್ಲೆಗಳಲ್ಲಿ ಎಸ್ಟೇಟ್ ಓನರ್ಸ್ ಇರ್ತಾರೆ. ಈ ಎಸ್ಟೇಟುಗಳಾಗಿರ್ಬೋದು, ಇಲ್ಲಿ ಎಲ್ಲ ಕೂಡ ಅವರಿಗೆ ಏನು ಅಂತ ಹೇಳಿದರೆ ಸುಲಭದಲ್ಲಿ ಕಾರ್ಮಿಕರು ಸಿಗಬೇಕು. ಈಗ ಎಲ್ಲೂ ಕೂಡ ಎಲ್ಲೇ ಆಗಲಿ ಈಗ ಕಾರ್ಮಿಕರ ಸಂಖ್ಯೆ ಅಂತೂ, ಯಾಕಂದರೆ ಶಿಕ್ಷಣ ಒಂದು ರೀತಿಯಲ್ಲಿ ಮುಂದುವರಿತಾ ಇದೆ ಅಂತ ಹೇಳೋದೊಂದು ಹೆಮ್ಮೆ ನಮಗೆ. ಆವಾಗ ನಮಗೆ ಈ ರೀತಿ ಅನ್ಸ್ಕಿಲ್ಡ್ ಕೆಲಸ ಮಾಡುವಂಥ ಕಾರ್ಮಿಕರ ಸಂಖ್ಯೆ ಕಡಿಮೆ ಆಗ್ತಾ ಇದೆ.
ಈಗ ತೋಟದಲ್ಲಿ ಕೆಲಸ ಮಾಡ್ತಾ ಇರ್ಬೋದು ಅಥವಾ ಇಟ್ಟಿಗೆ ಫ್ಯಾಕ್ಟ್ರಿ ಆಗಿರ್ಬೋದು, ಹಲವಾರು ರೀತಿಯ ಬೇರೆ ಬೇರೆ ರೀತಿಯ ಫ್ಯಾಕ್ಟ್ರಿಗಳಲ್ಲಿ ಮೊದಲು ಬೇಕಾದಷ್ಟು ಜನ ಸಿಗ್ತಾ ಇದ್ರು, ಇವಾಗ ಸಿಗ್ತಾ ಇಲ್ಲ. ಅವಾಗ ಈ ಓನರ್ಸ್ ಏನಿರ್ತಾರೆ ಅಂತ ಹೇಳಿದ್ರೆ ಅವ್ರು ಎಲ್ಲೋ ಒಂದು ಕಡೆ ನಮ್ಮ ರಾಜ್ಯದ ಇನ್ನೊಂದು ಜಿಲ್ಲೆ ಆಗಿರ್ಬೋದು ಅಥವಾ ಇನ್ನೊಂದು ರಾಜ್ಯದ ಎಲ್ಲೋ ಒಂದು ಕಡೆ ಹೋಗ್ಬಿಟ್ಟು ಅಲ್ಲೇ ಕೆಲವು ಪಂಗಡಗಳು ಕೆಲಸಕ್ಕಾಗಿ ಒಂದು ಹೊತ್ತಿನ ಊಟಕ್ಕಾಗಿ ಅವರು ಹಪಾಪಿಸ್ತಾ ಇರ್ತಾರೆ. ಆಗ ಅವರಿಗೆ ಅಲ್ಲಿ ಹೋಗಿ ಏನೋ ಒಂದು ಆಮಿಷ ಒಡ್ಡಿ ಎಲ್ಲ ಮಾಡಿ ಅವರನ್ನು ಯಾವುದೋ ಒಂದು ಮೂಲೆಗೆ ತಂದುಬಿಟ್ಟು ಅವರು ಇಲ್ಲಿ ಜೀತಕ್ಕೆ ಅಂತೇಳಿ ಇರ್ತಾರೆ. ಅಂದರೆ ಅವರಿಗೆ ಏನೋ ಒಂದು ದುಡ್ಡು ಮೊದಲೇ ಕೊಟ್ಟಿರ್ತಾರೆ, ಇಷ್ಟು ತುಂಬ ಕಡಿಮೆ ಅಮೌಂಟ್ ದುಡ್ಡು ಇರುತ್ತೆ. ಆದರೆ ಆ ದುಡ್ಡನ್ನು ಅವರು ಇನ್ನು 3 ವರ್ಷ 4 ವರ್ಷ 10 ವರ್ಷ ಕೆಲಸ ಮಾಡಿದ್ರೆ, ಯಾಕಂದರೆ ಇದು ಬಡ್ಡಿ ಚಕ್ರ ಬಡ್ಡಿ ಬೆಳೀತಾನೆ ಹೋಗ್ಬಿಟ್ಟು ಆ ಫ್ಯಾಮಿಲಿ ಜೀವನ ಕೆಲವೊಂದು ಸಲ 15 ವರ್ಷ 16 ವರ್ಷ 20 ವರ್ಷದ ತನಕ ಜೀತ ಪದ್ಧತಿ ಮಾಡಿರುವಂತಹ ಅವರನ್ನು ರೆಸ್ಕ್ಯೂ ಮಾಡಿದ ಘಟನೆಗಳು ಹಲವಾರು ಇದ್ದಾವೆ. ಎಸ್, ಇದು ಕೂಡ ಮಾನವ ಕಳ್ಳ ಸಾಗಾಣಿಕೆಯ ನಂತರ ಅಥವಾ ಅದರ ಜಾಲದಲ್ಲೇ ಇರತಕ್ಕಂಥ ಒಂದು ಕರಾಳ ರೂಪ ಆಗಿರೋದ್ರಿಂದ ಆ ಕರಾಳ ಕೂಪದಿಂದ ಹೊರಗೆ ಬಂದಿರತಕ್ಕಂಥ ಜನರ ಅಭಿಪ್ರಾಯಗಳನ್ನು ಕೇಳೋಣ ಮೇಡಮ್. ಒಂದು ವಿಡಿಯೋ ಇದೆ, ನೋಡ್ಕೊಂಡು ಬರೋಣ. ಪಕ್ಕಣ್ಣ ಅಂಥೇಳಿ, ನಮಸ್ಕಾರ. ನಮ್ಮೂರು ಲಕ್ಕುಂಡಿ, ಗದಗ ಜಿಲ್ಲಾ, ಗದಗ ತಾಲೂಕು. ನಮ್ಮ ಮನೆತನ ಪರಿಸ್ಥಿತಿ ಒಂದು ಸ್ವಲ್ಪ ತ್ರಾಸ ಇರೋದಕ್ಕೆ ಕೆಲಸಕ್ಕಂತೇಳಿ ಹೋಗಿದ್ವಿ ಹುಬ್ಳಿಯಲ್ಲಿ. ಅಲ್ಲಿಂದ ನಮ್ಮನ್ನ ಸೊಂಟಿ ಕೆಲಸಕ್ಕೆ ಕರ್ಕೊಂಡು ಹೋಗಿ ಭಾಳ ಹಿಂಸೆ ಕೊಟ್ಟು ಮನುಷ್ಯನ ಹೊರಗೆ ಬಿಡದಂತ ಇಟ್ಕೊಂಡು ಸರ್ಕಾರದವರು ಅಷ್ಟರು ಕೂಡಿ ಬಂದು ನಮ್ಮನ್ನ ಅಲ್ಲಿಂದ 2018ರಲ್ಲಿ ಬಿಡುಗಡೆ ಮಾಡಿದ್ರು. ನಾವು ಊರಿಗೆ ಬಂದು ನಮ್ಮ ಕೆಲಸವನ್ನು ನಮ್ಮ ಮನೆಯಲ್ಲೇ ಮಾಡ್ಕೊಂತ ಹೊಂಟಿದ್ವಿ. ಆಮ್ಯಾಗ ನಮ್ಮನ್ನ ಉದಯಮುಖ ಸಂಘ ಐತೆ ಅನ್ನೋದು ನಮಗೆ ಗೊತ್ತಿದ್ದಿಲ್ಲ. ಅವರು ಗುರುತಿಸಿದ್ರು. ಅದರಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಿ ನಮ್ಮನ್ನ ಒಂದು ಸಂಘದ ಸದಸ್ಯರನ್ನಾಗಿ ಮಾಡಿ ಸಿಕ್ಕೊಂಡಂತ ನಮ್ಮಂತ ಜನರನ್ನ ಹೊರ ತರಲಿಕ್ಕೆ ಹೋಗ್ತಾ ಇರ್ತೀನಿ. ಆಮ್ಯಾಗ ಅಧಿಕಾರಿಗಳು ಕೊಟ್ಟಾಗ ಅವ್ರಿಗೆ ಏನ್ ಸವಲತ್ತು ಬರುವಂತದ್ದು ಐತಿ ಅದನ್ನು ಕೊಡಿಸ್ತಾ ಇರ್ತೀವಿ. ಎಲ್ಲರೂ ಕೂಡಿ ನಾವು ಇದು ಒಂದು ಅನುಕೂಲ ಮಾಡಾಕತ್ತೀವಿ. ಬನ್ನಿ, ನಾವೆಲ್ಲ ಜೀತ ಪದ್ಧತಿಯ ಕಳ್ಳ ಸಾಗಾಣಿಕೆ ಮುಕ್ತ ಕರ್ನಾಟಕವಾಗಿ ಮಾಡೋಣ. ಎಸ್, ಉದಯೋನ್ಮುಖ ಇದೊಂದು ಸಣ್ಣ ಸರ್ಕಾರೇತರ ಸಂಸ್ಥೆ. ಇದು ಜೀತದಾಳೆಗಳನ್ನು ಅಥವಾ ಜೀತ ವಿಮೋಚನೆಯನ್ನು ಮಾಡೋದಕ್ಕೆ ಕಂಕಣಬದ್ಧ ಆಗಿರ್ತಕ್ಕಂಥ ಸಂಸ್ಥೆ. ಎಸ್ ಮೇಡಮ್, ಈಗ ಮಾನವ ಕಳ್ಳ ಸಾಗಾಣಿಕೆಗೆ ಸಂಬಂಧಪಟ್ಟಂತೆ ಆ ಒಂದು ಕೃತ್ಯವನ್ನು, ಪ್ರಸಂಗವನ್ನು ಯಾರು ಪತ್ತೆ ಹಚ್ತಾರೆ, ಹೇಗೆ ಪತ್ತೆ ಹಚ್ತಾರೆ? ಮುಖ್ಯವಾಗಿ ನಾನು ಹೇಳಿದೆ, ಇದು ನಮ್ಮ ಸಮಾಜದಲ್ಲಿರುವಂತಹ ಇದನ್ನು ಐಡೆಂಟಿಫೈ ಮಾಡಿ ಇಟ್ಸ್ ವೆರಿ ಡಿಫಿಕಲ್ಟ್ ಅಂತೇಳಿ. ಆದರೆ ಇಲ್ಲಿ ಮುಖ್ಯವಾಗಿ ನಾನು ಈ ಒಂದು ಅವಕಾಶದಲ್ಲಿ ನನ್ನ ಸಾರ್ವಜನಿಕ ಮಿತ್ರರಲ್ಲಿ ಕೇಳ್ಕೊಳ್ತಾ ಇರೋದೇನು ಅಂತ ಹೇಳಿದರೆ, ನಿಮಗೆ ಎಲ್ಲಾದರೂ ಈ ರೀತಿ ನಿಮಗೆ ಏನಾದರೂ ಒಂದು ಫ್ಯಾಮಿಲಿ ಮೇಲೆ, ಒಂದು ಕುಟುಂಬದ ಮಕ್ಕಳಾಗಿರ್ಬೋದು, ಮಹಿಳೆ ಆಗಿರ್ಬೋದು, ಅಥವಾ ಇತರೆ ಯಾವುದೋ ಒಂದು ಫ್ಯಾಮಿಲಿ ಆಗಿರ್ಬೋದು, ಇವರನ್ನೆಲ್ಲೋ ಒಂದು ಕಡೆ ತಂದುಬಿಟ್ಟು ಇವರಿಗೆ ಇಷ್ಟ ಇಲ್ಲದಂತಹ ಕೆಲಸಗಳನ್ನು ಮಾಡಿಸ್ತಾ ಇದ್ದಾರೆ, ಅಥವಾ ಇನ್ನೂ ಬೇರೆ ಏನಾದರೂ ತಮಗೆ ಡೌಟ್ ಇದೆ ಅಂತ ಹೇಳಿದ್ರೆ ಇದಕ್ಕೆ ಇರುವಂತಹ ಹಲವಾರು ಸಹಾಯವಾಣಿಗಳಿದ್ದಾವೆ. ಆ ಸಹಾಯವಾಣಿಗಳಿಗೆ ದೂರವಾಣಿ ಮೂಲಕ ತಿಳಿಸ್ಬೋದಾಗಿದೆ. ದೂರವಾಣಿ ಮೂಲಕ ತಿಳಿಸಿದರೆ ಖಂಡಿತ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಇಲಾಖೆಗಳು ತಕ್ಷಣ ಕಾರ್ಯತತ್ಪರಾಗ್ತಾರೆ ಮತ್ತು ಆ ಕುಟುಂಬವನ್ನಾಗಿರ್ಬೋದು ಅಥವಾ ಯಾರಲ್ಲಿದ್ದಾರೆ ಅವರನ್ನು ರೆಸ್ಕ್ಯೂ ಮಾಡೋಕ್ಕೆ ಮುಂದಿನ ಪ್ರಯತ್ನಗಳು ನಡೆಯುತ್ತೆ. ಓಕೆ, ಇದೇ ಒಂದು ಪದ್ಧತಿನ ಇದಕ್ಕೆ ಜೀತದಾಳಗೂ ಸಂಬಂಧಪಡ್ತದೆ. ಹೌದು, ಅದೇ ರೀತಿ. ಯಾಕಂದ್ರೆ ಜೀತ ಅಂತಂದಾಗ ಇಲ್ಲಿ ಜೀತದಾಳು ಅಂತ ಈಗ ಯಾರೊಬ್ರು ಮಾತಾಡಿದ್ರು, ಅದ್ರ ಜೊತೆ ಕೆಲವೊಂದ್ಸಲ ಮಕ್ಕಳು ಇದ್ದಿರ್ಬೋದು. ಸೊ ಮಕ್ಕಳಿದ್ದಾಗ ಅಥವಾ ಮಹಿಳೆಯರು ಇದ್ದಿರ್ಬೋದು. ಸೊ ಅಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ನಡೀತಾ ಇರುತ್ತೆ, ಮಕ್ಕಳ ಮೇಲೆ ದೌರ್ಜನ್ಯ ನಡೀತಾ ಇರುತ್ತೆ. ಇದಕ್ಕೋಸ್ಕರ 1098 ಇದೆ, 181 ಇದಾವೆ, 112 ಇದಾವೆ. ಸೊ ಇದರ ಬೇರೆ ಬೇರೆ ಸಹಾಯವಾಣಿಗಳಿದ್ದಾವೆ. ಸೊ ಈ ಸಹಾಯವಾಣಿಗಳಿಗೆ ಸಾರ್ವಜನಿಕರು ಕರೆ ಮಾಡಿದ್ರೆ ಸಾಕು, ಮತ್ತು ಕರೆ ಮಾಡಿದರೆ ಅವರ ಐಡೆಂಟಿಟಿಯನ್ನು ಯಾರು ಕೂಡ ಎಲ್ಲೂ ರಿವೀಲ್ ಮಾಡಲ್ಲ. ಕರೆ ಮಾಡಿದವರ ಮಾಹಿತಿಯನ್ನು ತುಂಬ ಗೌಪ್ಯವಾಗಿ ಇಡಲಾಗುತ್ತೆ. ಇಟ್ ಇಸ್ ವೆರಿ ಕಾನ್ಫಿಡೆನ್ಷಿಯಲ್. ಆ ಒಂದು ಧೈರ್ಯವನ್ನು ನಾವು ಸರ್ಕಾರದ ವತಿಯಿಂದ ಕೊಡ್ಲಿಕ್ಕೆ ಸಾಧ್ಯ. ಓಕೆ, ಈ ಜೀತ ವಿಮೋಚನೆಯನ್ನು ಪಡೆದಂಥ ಒಬ್ಬ ತಾಯಿ ತನ್ನ ಅನಿಸಿಕೆಯನ್ನು ಹಂಚಿಕೊಳ್ತಿದ್ದಾರೆ, ಕೇಳೋಣ ಬನ್ನಿ ಪ್ರಿಯ ವೀಕ್ಷಕರೇ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪೂರ್ಣಿಮಾ. ನಾನು ಕಡಸಿಕೊಪ್ಪ ಗ್ರಾಮದಲ್ಲಿ ವಾಸವಾಗಿದ್ದೀನಿ. ನಾನು ನನ್ನ ಕುಟುಂಬ ಇಟ್ಟಿಗೆ ಫ್ಯಾಕ್ಟ್ರಿಯಲ್ಲಿ 4 ವರ್ಷ ಕೆಲಸ ಮಾಡಿದ್ದೀವಿ. ಅಲ್ಲಿ ನಾವು ಸಿಕ್ಕಾಪಟ್ಟೆ ಕಷ್ಟ ಅನುಭವಿಸ್ಬಿಟ್ಟಿದ್ದೀವಿ. ನಮ್ಮ ಹಕ್ಕುಗಳು, ನಮ್ಮ ಸ್ವಾತಂತ್ರ್ಯಗಳು, ನಮ್ಮ ಮುಂದಿನ ಭವಿಷ್ಯಗಳನ್ನೆಲ್ಲ ಕಿತ್ಕೊತಾ ಇದ್ರು. ನಾವು ಬಿಡುಗಡೆ ಆದ ನಂತರ ಬಿಡುಗಡೆ ಆಗಿರೋರೆಲ್ಲ ಸೇರಿ
ಒಂದು ಉದಯೋನ್ಮುಖ ಸಂಘವನ್ನ ನಡೆಸ್ತಾ ಇದ್ದೀವಿ. ಅದರಲ್ಲಿ ನಾನು ಒಂದು ಲೀಡರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವಾಗ ನಮ್ಮ ಗ್ರಾಮದಲ್ಲಿ ಒಂದು 4-5 ಜನ ಸೇರಿ ಟೇಲರಿಂಗ್ ಯೂನಿಟ್ ಅನ್ನ ನಡೆಸ್ತಾ ಇದ್ದೀವಿ. ನಮ್ಮ ಕರ್ನಾಟಕದಲ್ಲಿ ಜೀತ ಪದ್ಧತಿ ಮಾನವ ಕಳ್ಳ ಸಾಗಾಣಿಕೆಯನ್ನ ನಿರ್ಮೂಲನೆ ಮಾಡಬೇಕು. ಅದಕ್ಕೆ ನಮ್ಮ ಅಧಿಕಾರಿಗಳು, ನಮ್ಮ ಸರ್ಕಾರ ಅಧಿಕಾರಿಗಳು ನಮ್ಮ ಜೊತೆಗೆ ಕೈ ಜೋಡಿಸಿ ಈ ಜೀತ ಪದ್ಧತಿ ಮಾನವ ಕಳ್ಳ ಸಾಗಾಣಿಕೆಯನ್ನ ನಿರ್ಮೂಲನೆ ಮಾಡಬೇಕಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಆತ್ಮೀಯರೇ, ವಿರಾಮದ ನಂತರ ಮಾತುಕತೆ ಮುಂದುವರಿಸ್ತಾ ಇದ್ದೀನಿ. ನಿಮಗೆ ಮಾಹಿತಿ ಕೊಡ್ತೀನಿ. ನನ್ನಂಥವನು ಯಾರೋ ಒಬ್ಬ ಮಾಹಿತಿ ಕೊಡ್ತಾನೆ. ಮಾಹಿತಿ ಕೊಟ್ಟ ನಂತರದ ರೆಸ್ಕ್ಯೂ ಆಪರೇಷನ್ ಹೇಗಿರುತ್ತೆ ನಿಮ್ಮ ಹತ್ರ ಮಾಹಿತಿ ತಗೊಳ್ಳೋದಕ್ಕೆ ಮೊದಲು ವಿಜಯಪುರದಿಂದ ಒಂದು ಕರೆ ಇದೆ ಮೇಡಮ್, ತೊಗೊಂಡ್ಬಿಡ್ತೀನಿ. ಬಾಬುರಾವ್ ಕುಲಕರ್ಣಿ ಅವರು. ಸರ್ ನಮಸ್ಕಾರ. ಬಾಬುರಾವ್ ಕುಲಕರ್ಣಿ ಅವರೇ ನಮಸ್ಕಾರ. ನಮಸ್ಕಾರ ರೀ ಸರ್. ಈಗ ಮಾನವ ಕಳ್ಳ ಸಾಗಾಣಿಕೆ ಇದೊಂದು ದೊಡ್ಡವಾದಂತ ಒಂದು ಸಮಸ್ಯೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಸ್ವಲ್ಪ ಜನರಿಗೆ ಈ ದಿಶೆಯಲ್ಲಿ ಮಾರ್ಗದರ್ಶನ ಮಾಡುವಂತಹ ಅಥವಾ ಕಳ್ಳ ಸಾಗಾಣಿಕೆದಾರನ ಗುರುತು ಹಿಡಿಯುವಂತಹ ಒಂದು ಪ್ರಯತ್ನ ಆಗಬೇಕಾಗಿದೆ. ಮತ್ತು ಈ ದಂಧೆಯಲ್ಲಿ ತೊಡಗಿರುವವರ ವಿರುದ್ಧ ಕಠಿಣವಾದಂತಹ ಕ್ರಮ ಕೈಗೊಳ್ಳಬೇಕು. ಕಠಿಣವಾದ ಕ್ರಮ ಕೈಗೊಂಡ್ರೆ ಬೇರೆಯವರಿಗೆ ಈ ವೃತ್ತಿಯಲ್ಲಿ ಮುಂದುವರಿಯುವುದಕ್ಕೆ ಅಂಜಿಕೆ ಬರುತ್ತದೆ ಮತ್ತು ಒಂದು ಸರ್ಕಾರ ಒಂದು ತೀವ್ರವಾದಂತಹ ಕ್ರಮ ಕೈಗೊಳ್ಳುವುದು ಅತ್ಯವಶ್ಯವಾಗಿದೆ. ಖಂಡಿತ ಸರ್, ಆ ನಿಟ್ಟಿನಲ್ಲಿ ಖಂಡಿತ ಸರ್ಕಾರ ಪ್ರಯತ್ನ ಮಾಡುತ್ತೆ. ಸರ್ಕಾರ ಏನು ಈಗ ಇರ್ತಕ್ಕಂಥ ಪ್ರಯತ್ನಗಳೇನು ಮೇಡಮ್? ಈಗ ಮುಖ್ಯವಾಗಿ ಏನು ಹೇಳಿದರೆ, ಈಗ ನೀವು ಯಾವುದೇ ಒಂದು ಮಾನವ ಕಳ್ಳ ಸಾಗಾಣಿಕೆ ಆಗಿರುವಂತಹ ಪ್ರಸಂಗಗಳು ನಡೀಲಿ, ಅಥವಾ ಈಗ ನಾನೀಗ ನಿಮಗೆ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಕಳೆದ ಸಲ ನಮಗೆ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಕಂಡು ಬಂದಂತಹ ಒಂದು ಪ್ರಕರಣ ಏನು ಅಂತ ಹೇಳಿದರೆ, ಅಲ್ಲಿ ಚಿಕ್ಕಬಳ್ಳಾಪುರ ಸರ್ಕಾರಿ ಶಾಲೆಯಲ್ಲಿ ಸುಮಾರು ಒಂದು 23ರಿಂದ ಅಂದರೆ ಎಲ್ಲರೂ ಕೂಡ 7 ವರ್ಷ, 7ನೇ ಕ್ಲಾಸು, 8ನೇ ಕ್ಲಾಸು ಮತ್ತು 3ನೇ ಕ್ಲಾಸು, 4ನೇ ಕ್ಲಾಸ್ ಅಂತ 14 ವರ್ಷಕ್ಕಿಂತ ವಯಸ್ಸಿನ ಚಿಕ್ಕ ಮಕ್ಕಳು, ಸುಮಾರು 23 ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಆದರೆ ಅವರಿಗೆ ಕನ್ನಡದ ಗಂಧ ಗಾಳಿ ಗೊತ್ತಿಲ್ಲ. ಸೊ ಮಕ್ಕಳು ಅಷ್ಟು ಕಂಫರ್ಟೇಬಲ್ ಆಗಿಲ್ಲ ಸ್ಕೂಲಲ್ಲಿ ಅಂತೇಳಿ ಯಾರೋ ಒಬ್ರು ಸಾರ್ವಜನಿಕರು ನಮ್ಮ ಮಕ್ಕಳ ಸಹಾಯವಾಣಿ 1098ಗೆ ಕರೆ ಮಾಡಿದ್ದಾರೆ. ಸೊ ಅದು ಕರೆ ಮಾಡಿದ ತಕ್ಷಣ ಸಂಬಂಧಪಟ್ಟಂತಹ ಮಕ್ಕಳ ಕಲ್ಯಾಣ ಸಮಿತಿ ಆ ಸಂಬಂಧಪಟ್ಟ ಶಾಲೆಗೆ ಹೋದಾಗ ಆ ಮಕ್ಕಳು ನಮ್ಮ ರಾಜ್ಯದವರು ಆಗಿರಲ್ಲ, ಅವರನ್ನು ಯಾವುದೋ ಒಂದು ಸ್ವಯಂ ಸೇವಾ ಸಂಸ್ಥೆ ಅಂತೇಳಿ ಒಂದು ಹೆಸರು ಹೇಳಿಕೊಂಡು ಅವರನ್ನು ಮೇಘಾಲಯದಿಂದ ಇಲ್ಲಿಗೆ ಕರ್ಕೊಂಡು ಬಂದುಬಿಟ್ಟು ಇಲ್ಲಿ ಅವರಿಗೆ ಶಿಕ್ಷಣ ಕೊಡಿಸ್ತೀವಿ ಅನ್ನೋ ಒಂದು ಉದ್ದೇಶಕ್ಕೆ ಆ ಮಕ್ಕಳನ್ನು ಇಲ್ಲಿ ಒಂದು ಚಿಕ್ಕೊಂದು 2 ಬೆಡ್ರೂಮ್ನ ಮನೆಯಲ್ಲಿ ಅವ್ರು ನಿಲ್ಲಿಸಿದ್ದಾರೆ. ಸೊ ಈ ಹೆಣ್ಣು ಮಕ್ಕಳು 24 ಮಕ್ಕಳಿದ್ದಾರೆ. 24 ಮಕ್ಕಳಿಗೆ ಕೇವಲ ಒಂದೇ ಒಂದು ಟಾಯ್ಲೆಟ್, ಒಂದೇ ಒಂದು ಸ್ನಾನದ ಮನೆ, ಜೊತೆಗೆ ಅವರಿಗೆ ಬೇಕಾದ ಫುಡ್ಡು ಯಾಕಂದರೆ ಫುಡ್ ಇರ್ಬೋದು, ಫುಡ್ ಇದ್ರೂ ಕೂಡ ಅವರು, ಯಾಕಂದರೆ ಮೇಘಾಲಯದ ಫುಡ್ ಸಿಸ್ಟಮೇ ಡಿಫ್ರೆಂಟ್, ಕರ್ನಾಟಕದ ಡಿಫ್ರೆಂಟ್. ಸೊ ಅವರಿಗೆ ಬೇಕಾದ ಆಹಾರ ಸೌಲಭ್ಯಗಳಿಲ್ಲ, ಸ್ನಾನಕ್ಕೆ ವ್ಯವಸ್ಥೆ ಇಲ್ಲ, ಇಂಥ ಹಲವಾರು ಸಮಸ್ಯೆಗಳಿಂದ ಆ ಮಕ್ಕಳನ್ನು ರೆಸ್ಕ್ಯೂ ಮಾಡಿ ಮಕ್ಕಳ ಕಲ್ಯಾಣ ಸಮಿತಿ ಏನು ಮಾಡ್ತು ಅಂತ ಹೇಳಿದರೆ, ನಮ್ಮ ಸರ್ಕಾರಿ ಬಾಲಕಿಯರ ಬಾಲಮಂದಿರಕ್ಕೆ ದಾಖಲು ಮಾಡಿ ಸುಮಾರು ನೆಕ್ಸ್ಟ್ ಮುಂದಿನ ಪುನರ್ವಸತಿ ತುಂಬ ಅಂದರೆ ಮಕ್ಕಳ ಕಲ್ಯಾಣ ಸಮಿತಿ ಸಂಬಂಧಪಟ್ಟ ಮೇಘಾಲಯ ರಾಜ್ಯದ ಮಕ್ಕಳ ಕಲ್ಯಾಣ ಸಮಿತಿ ಜೊತೆ ಸಂಪರ್ಕ ಮಾಡಿ ಈ ಮಕ್ಕಳ ಪೋಷಕರ ಜೊತೆ ಮಾತನಾಡಿ ಆ ಮಕ್ಕಳನ್ನು ನಮ್ಮ ಸರ್ಕಾರಿ ಬಾಲಮಂದಿರಲ್ಲಿ ಇರಿಸಿದ್ದೀವಿ. ಆದರೆ ನಮಗಿಲ್ಲಿ ಮುಖ್ಯವಾಗಿ ಇದು ಇಟ್ ಇಸ್ ಎ ಕೈಂಡ್ ಆಫ್ ಟ್ರಾಫಿಕಿಂಗ್ ಓನ್ಲಿ. ಯಾಕಂದರೆ ನಮ್ಮ ಭಾರತ ದೇಶದಲ್ಲಿ 14 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ ಉಚಿತ ಶಿಕ್ಷಣ ಸೌಲಭ್ಯ ಇದೆ. ಅವರೇನು ಮೇಘಾಲಯದಿಂದ ಇಲ್ಲಿ ಬಂದು ಓದೋ ಅವಶ್ಯಕತೆನೇ ಇಲ್ಲ. ಅವರ ಸ್ವಂತ ರಾಜ್ಯದಲ್ಲಿ ಅವರ ಮಾತೃಭಾಷೆಯಲ್ಲಿ ಕಲಿಯುವಂಥ ಅಧಿಕಾರ ಪ್ರತಿಯೊಂದು ಮಗುವಿಗೂ ಇದೆ. ಸೊ ಹಂಗಿದ್ದಾಗ ಅವ್ರನ್ನ ಇಲ್ಲಿ ಯಾವುದೋ ಒಂದು ಆಮಿಷ ಒಡ್ಡಿ ಅವ್ರನ್ನ ಇಲ್ಲಿಗೆ ಶಿಕ್ಷಣ ಇದು ಟ್ರಾಫಿಕಿಂಗ್ಗಳು ಇಲ್ಲಿ ಮುಖ್ಯವಾಗಿ ನಾನು ಇನ್ನೊಂದು ಹೇಳ್ತಾ ಇದ್ದೀನಿ, ಆ ಸ್ವಯಂ ಸೇವಾ ಸಂಸ್ಥೆ ಕೂಡ ಅವ್ರಿಗೇನೋ ಲಾಭ ಇದ್ದಿರಬೇಕು. ಲಾಭ ಇಲ್ಲಾಂದ್ರೆ ಯಾಕೆ ಈ ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಬರ್ತಾರೆ? ಇಲ್ಲಿ ನಮ್ಮ ಶಾಲೆ ನಮ್ಮ ರಾಜ್ಯದ ಮಕ್ಕಳೇ ಬೇಕಾದಷ್ಟಿದ್ದಾರೆ. ಹಂಗಿದಾಗ ಮೇಘಾಲಯದಿಂದ ಇಲ್ಲಿ ತಂದು ಓದಿಸುವಂಥ ಅವಶ್ಯಕತೆ ಇರಲಿಲ್ಲ. ಆದ್ರೆ ಅವ್ರು ಇಲ್ಲಿ ತಂದು ಇಲ್ಲಿ ಈ ರೀತಿ ಯಾರಾದ್ರೂ ಸಾರ್ವಜನಿಕರು, ನಿಜವಾಗಿ ಆ ಕರೆ ಮಾಡಿದ ಸಾರ್ವಜನಿಕರ ನಾನು ಬಿಗ್ ಸಲ್ಯೂಟ್ ಹೇಳ್ತಾ ಇದ್ದೀನಿ. ಅವರಿಂದಾಗಿ ಆ ಮಕ್ಕಳು ರೆಸ್ಕ್ಯೂ ಮಾಡಬೇಕಾಗಿ ಬಂತು. ಆದರೆ ನಮಗೆ ಇಲ್ಲಿ ಈ ಮಕ್ಕಳ ಪೋಷಕರು ನಮಗೆ ಸಹಕಾರ ಕೊಟ್ಟಿಲ್ಲ. ಮಕ್ಕಳ ಪೋಷಕರು ಏನು ಹೇಳಿದರು, ಲಾಸ್ಟಿಗೆ ಹೈಕೋರ್ಟಲ್ಲಿ ಕೇಸ್ ಹೋದಾಗ ಅವರಂದ್ರು ನಾವು ಸ್ವ ಇಚ್ಛೆಯಿಂದ ಈ ಮಕ್ಕಳನ್ನ ಸ್ವಯಂ ಸೇವಾ ಸಂಸ್ಥೆ ಜೊತೆ ಕಳಿಸಿದ್ದೀನಿ ಅಂತಂದ್ರು. ಆದರೆ ಹೈಕೋರ್ಟ್ ನಮ್ಮ ಬೆನ್ನೆಲುಬಾಗಿ ನಿಂತು ಇದರಲ್ಲಿ ಸುಮಾರು ವಾದ ಪ್ರತಿವಾದ ಮಂಡನೆಲ್ಲ ಆದಮೇಲೆ ಹೈಕೋರ್ಟ್ ಏನು ಮಾಡ್ತು ಅಂತ ಹೇಳಿದರೆ, ಮೇಘಾಲಯ ರಾಜ್ಯದ ಮಾನ್ಯ ಉಚ್ಚ ನ್ಯಾಯಾಲಯದ ಜೆ ಕಮಿಟಿಯ ಚೇರ್ಪರ್ಸನ್ ಅನ್ನು ಇದರಲ್ಲಿ ರೆಸ್ಪಾಂಡೆಂಟ್ ಅನ್ನಾಗಿ ಮಾಡಿ ಅವರು ಇನ್ವಾಲ್ವ್ ಆಗಿಬಿಟ್ಟು ಅವರು ಸಂಬಂಧಪಟ್ಟ ಮೇಘಾಲಯ ರಾಜ್ಯದ ಅಧಿಕಾರಿಗಳ
ಕಮ್ಯುನಿಕೇಷನ್ಸ್ ಎಲ್ಲ ಮಾಡಿ ತುಂಬ ಪತ್ರ ವ್ಯವಹಾರ ಎಲ್ಲ ಆದಮೇಲೆ ಫೈನಲ್ ಆಗಿ ಹೈಕೋರ್ಟ್ ಇವರನ್ನು ಮೇಘಾಲಯ ರಾಜ್ಯದಲ್ಲಿ ಹೋಗಿ ಬಿಟ್ಬಿಡು ಅಂತ ಹೇಳಿದರು. ಸೊ ನಮ್ಮ ಮಕ್ಕಳ ಕಲ್ಯಾಣ ಸಮಿತಿಯವರು ಮೇಘಾಲಯ ರಾಜ್ಯದ ಮಕ್ಕಳ ಕಲ್ಯಾಣ ಸಮಿತಿ ವಶಕ್ಕೆ 24 ಮಕ್ಕಳನ್ನು ವಶಕ್ಕೆ ಕೊಟ್ಟು ಈ ಪ್ರಕರಣವನ್ನು ಈ ರೀತಿ ಅಂದರೆ ಇದರ ಮಿಡ್ಲಲ್ಲಿ ತುಂಬ ವ್ಯವಹಾರಗಳು ನಡೀತಾ ಇದೆ. ಯಾಕೆಂದರೆ ಸರ್ಕಾರದ ಪಾತ್ರದ ಬಗ್ಗೆ ತುಂಬಾ ದೊಡ್ಡ ಕೆಲಸ ಆಗಿದೆ ಅನ್ನುವಂಥದ್ದು. ಬೆಂಗಳೂರಿಂದ ನಾಗರಾಜ್ ಅವರು ಕರೆ ಮಾಡಿದ್ದಾರೆ. ಮೇಡಮ್ ನಾಗರಾಜ್ ಅವರೇ ನಮಸ್ಕಾರ. ಹಲೋ ನಮಸ್ತೆ. ನಮಸ್ಕಾರ ಸರ್, ಮಾತಾಡಿ ಸರ್. ಪ್ರಶ್ನೆ ಸರ್, ಅದು ಈಗ ಮೊದಲ ಕಾಲದಲ್ಲಿ ಮಾನವ ಕಳ್ಳ ಸಾಗಾಣಿಕೆ ಸಿಗೋದು ಕಷ್ಟ ಇತ್ತು. ಈಗ ಎಲ್ಲಾ ರಸ್ತೆಗಳಲ್ಲೂ CC ಕ್ಯಾಮ್ರಾ, ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್, ಒಂದು ಸಣ್ಣ ಘಟನಾವಳಿನೂ ಈ ದಿನ CC ಕ್ಯಾಮ್ರಾಗಳಿಂದ ಪತ್ತೆ ಹಚ್ಚೋದನ್ನ ನಾವು ನೋಡ್ತಾ ಇದ್ದೀವಿ. ಹೌದು, ಇವಾಗ ಕಡಿಮೆ ಆಗ್ಬೇಕಲ್ಲ? ಇವಾಗ ಮೊದಲಿನ ಹಳೆ ವರ್ಷದಲ್ಲಿದ್ದ ಅಷ್ಟೇ ಇದೆಯಾ? ಸಾಗಾಣಿಕೆ ಕಡಿಮೆ ಆಗಿದೆಯಾ? ಹೆಂಗೆ ರೇಷಿಯೋ? ಸರ್, ಕಡಿಮೆ ಆಗಿದೆ ಅಥವಾ ಹಳೆ ಕಾಲದಲ್ಲಿ ಜಾಸ್ತಿ ಇತ್ತು, ಇವಾಗ ಕಡಿಮೆ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಆದರೆ ರಿಪೋರ್ಟಿಂಗ್ ಅಂತೂ ಇಟ್ ಈಸ್ ನಂಬರ್ ಈಸ್ ಇನ್ಕ್ರೀಸಿಂಗ್. ಮೊದಲು ಸಾಗಾಣಿಕೆ ಆಗ್ತಾ ಇತ್ತು, ರಿಪೋರ್ಟ್ ಆಗ್ತಾ ಇರಲಿಲ್ಲ ಅಂತ ಅನ್ಬೋದು ನಾವು. ಇವಾಗಲೂ ಅದೇ ರೀತಿ ಮಾನವ ಕಳ್ಳ ಸಾಗಾಣಿಕೆ ನಡೀತಾ ಇದೆ, ಆದರೆ ರಿಪೋರ್ಟಿಂಗು ಅದೇ ರೀತಿ ಆಗ್ತಾ ಇದೆ. ನೀವೇ ಹೇಳಿದ್ರೆ CCTV ಈ ರೀತಿ ಹಲವಾರು ರೀತಿಯ ನಾವು ಟೆಕ್ನಿಕಲಿ ವಿ ಹ್ಯಾವ್ ಇಂಪ್ರೂವ್ಡ್ ಎ ಲಾಟ್. ಸೊ ಅದರಿಂದಾಗಿ ಕಳ್ಳ ಸಾಗಾಣಿಕೆ ಮಾಡಲಿಕ್ಕೆ ಕಷ್ಟ, ಆದರೆ ಟೆಕ್ನಿಕಲ್ ನಾವೆಷ್ಟು ಮುಂದುವರೆದಿದೆಯೋ ನಮ್ಮ ಈ ಮಾನವ ಕಳ್ಳ ಸಾಗಾಣಿಕೆಯಲ್ಲಿ ಒಳಗೊಂಡಂತಹ ಯಾರು ಈ ದುರೀಣರು ಇದ್ದಾರೆ ಅವರು ಅಷ್ಟೇ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ. ಸೊ ಹಲವಾರು ರೀತಿಯಲ್ಲಿ ಈ ರೀತಿ ಕಳ್ಳ ಸಾಗಾಣಿಕೆ ಅವರ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿ ಅವರು ಹೆಂಗೆ ಅದೇ ರೀತಿ ಸರ್ಕಾರನ ಅದನ್ನು ತಡಿಬೇಕು ಅಂತೇಳಿ ಸರ್ಕಾರದ ಉದ್ದೇಶ ಇದೆ. ಅದಕ್ಕೋಸ್ಕರ ಈ ರೀತಿ ಹಲವಾರು ರೀತಿಯ ಹೆಲ್ಪ್ಲೈನ್ಗಳ ಕ್ರಿಯೇಷನ್ ಮೂಲಕ, ಜಾಗೃತಿ ಕಾರ್ಯಕ್ರಮಗಳ ಮೂಲಕ ಮತ್ತು ಹಲವಾರು ರೀತಿಯ ಸಮಿತಿಗಳು ಗ್ರಾಮ ಪಂಚಾಯತ್ ವತಿಯಿಂದ ಶಾಲೆಗಳಲ್ಲಿ ಅಥವಾ ಹಲವಾರು ರೀತಿಯ ಸಮಿತಿಗಳ ಮೂಲಕ ಈ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಮೂಡಿಸುವುದರ ಮೂಲಕ ಇದೊಂದು ತಡೆಗಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಂದ್ರೆ ಅಂಕಿ ಸಂಖ್ಯೆಗಳ ಲೆಕ್ಕಕ್ಕಿಂತ ಮುಖ್ಯವಾಗಿ ಜನರಲ್ಲಿ ಅರಿವು ಬಂದಷ್ಟು ಈ ಸಮಸ್ಯೆ ಬಗೆಹರಿಯುತ್ತೆ. ಈ ಪೀಡಿಕೆಗೆ ಎಲ್ಲ ಒಂದ್ ಕಡೆ ತಿಲಾಂಜಲಿ ಇಡುವಂತೆ ಆಗುತ್ತೆ. ಯಾಕೆಂದ್ರೆ ಒಂದು NCRB ರಿಪೋರ್ಟ್ ಪ್ರಕಾರ 5,500 ರಿಂದ 6,000 ಕರ್ನಾಟಕದಲ್ಲಿ ವರ್ಷಕ್ಕೆ ಮಕ್ಕಳ ಕಳ್ಳ ಸಾಗಾಣಿಕೆ ಆಗ್ತದೆ. ಕೆಲವರು ಅಂತೂ 4,500ಕ್ಕಿಂತ ಹೆಚ್ಚು ಮಕ್ಕಳು ಟ್ರೇಸ್ ಔಟೇ ಆಗ್ತಾ ಇಲ್ಲ, ಎಲ್ಲೋಗಿದ್ದಾರೆ ಅಂತ ಗೊತ್ತಿಲ್ಲ. ಈ ಥರದ ರಿಪೋರ್ಟ್ ನೋಡಿದಾಗ ಖಂಡಿತ ಮಾನವ ಮನಸ್ಸಿಗೆ ಒಂದು ರೀತಿಯ ಆತಂಕ ಬರಲೇಬೇಕು. ಆತಂಕ ದೂರ ಆಗಬೇಕು ಅನ್ನೋದೇ ಆದರೆ ಬಹುಶಃ ಸರ್ಕಾರದ ಜೊತೆ ಜನಸಾಮಾನ್ಯರು ಕೂಡ ಕೈ ಜೋಡಿಸಬೇಕು, ಮಾಧ್ಯಮಗಳು ಕೂಡ ಕೈ ಜೋಡಿಸಬೇಕು. ಈಗ ನೀವೇ ಹೇಳಿದರೆ ಇಷ್ಟು 4,500ದಷ್ಟು ಕಾಣೆ ಆಗಿದ್ದಾರೆ ಅಂತೇಳಿ. ಈ ಕಾಣೆ ಆದವರಲ್ಲೂ ಕೂಡ ಮ್ಯಾಕ್ಸಿಮಮ್ 60% ಆಫ್ ದೆಮ್ ಆರ್ ದ ಯಂಗ್ಸ್ಟರ್ಸ್. ಅದರಲ್ಲೂ ಕೂಡ ಟೀನೇಜ್ ಹೆಣ್ಮಕ್ಳು. ಈ ಟೀನೇಜ್ ಹೆಣ್ಮಕ್ಳು ಕೆಲವೊಂದ್ಸಲ ಇದು ಯಾರು ಈ ಸಾಗಾಣಿಕೆದಾರರು ಇರ್ತಾರೆ ಅವರು ಕಳ್ಳ ಸಾಗಾಣಿಕೆ ಮಾಡದೇ ಇರ್ಬೋದು. ಬಟ್ ಎಗೇನ್ ಇಲ್ಲಿ ಏನಾಗುತ್ತೆ ಅಂತೇಳಿ ಪ್ರೇಮ ಪ್ರಕರಣಗಳು ಅಂತೇಳಿ ಆ ಹೆಣ್ಮಕ್ಳೇ ತಮ್ಮ ಅಪ್ಪ ಅಮ್ಮನ ವಿರುದ್ಧವಾಗಿ ಅಥವಾ ಏನೋ ಮಾಡಿ ಅವರ ಎಲೋಪ್ಮೆಂಟ್ ಕೇಸಸ್ಸಿಂದಾಗಿ ಫೈನಲ್ ಆಗಿ ಅವರು ಎಲ್ಲೋ ಒಂದು ಕಡೆ ಈ ರೀತಿ ಒಂದು ಜಾಲದಲ್ಲಿ ಸಿಕ್ಕಾಕೋತಾರೆ. ಯಾಕಂದರೆ ಇದು ಕೂಡ ಅಂದರೆ ಎಕ್ಸಾಂಪಲ್ ಸ್ಟಡಿ ಮಾಡಿದಾಗ ಇದು ಸ್ಟಡಿ ಮಾಡಿ ಇದರ ಬಗ್ಗೆ ಕರೆಕ್ಟ್ ಅಂಕಿಅಂಶ ಹೇಳೋಕ್ಕೆ ಸಾಧ್ಯ ಇಲ್ಲ ಅಂದ್ರೂ ಕೂಡ, ಆದರೆ ಈ ಕಾಣೆ ಆದವರಲ್ಲಿ ಮ್ಯಾಕ್ಸಿಮಮ್ ಟೀನೇಜ್ ಹೆಣ್ಮಕ್ಳೇ ಇರೋದ್ರಿಂದ ಸೊ ಈ ಪ್ರೇಮ ಪ್ರಕರಣ, ಈ ಎಲೋಪ್ಮೆಂಟ್ ಕೇಸುಗಳು ಇದ್ರ ಜೊತೆ ಲಿಂಕ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಿಡದಿಂದ್ರ ವಿರಾಜಪೇಟೆ ವೀರಭದ್ರನವರು ಕರೆ ಮಾಡ್ತಿದ್ದಾರೆ. ವೀರಭದ್ರನವರೇ ನಮಸ್ಕಾರ ಸರ್. ಹಲೋ, ನಮಸ್ಕಾರ ಸರ್. ನಮಸ್ತೆ. ಕೇಳಿ ಸರ್ ಪ್ರಶ್ನೆ. ವಿರಾಜಪೇಟೆ ವೀರಭದ್ರಯ್ಯ ಬಿಡದಿಯಿಂದ ತುಂಬಾ ಧನ್ಯವಾದಗಳು ತಮ್ಮ ಕಾರ್ಯಕ್ರಮಕ್ಕೆ ಮತ್ತೆ ದೂರದರ್ಶನಕ್ಕೆ ಅಭಿನಂದನೆಗಳು. ತುಂಬಾ ಉಪಯುಕ್ತ ಮಾಹಿತಿ ಮತ್ತೆ ತುಂಬಾ ಭಯಂಕರವಾದ ಒಂದು ಪ್ರಶ್ನೆ ಇದು. ಪ್ರಶ್ನೆಗಳು ಮಾನವ ಕಾರಣಕ್ಕೆ ತುಂಬಾ ಸರಾಗವಾಗಿ ನಡೆಯುತ್ತೆ. ಅದರಲ್ಲೂ ಗೊತ್ತಿದ್ದನ್ನು ಮಾಡುವಂತವ್ರು ತುಂಬಾ ಇದ್ದಾರೆ. ಉದಾಹರಣೆಗೆ ಕರ್ಕೊಂಡು ಹೋಗ್ತಾರೆ, ಕೆಲಸ ಕೊಡಿಸ್ತೀನಿ, ಆ ತರ ಮಾಡ್ತೀನಿ, ಈ ತರ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ ಅವ್ರನ್ನೆಲ್ಲ ಒಂದ್ ಕಡೆ ಇಟ್ಟು ಅವ್ರ ಕುಟುಂಬಕ್ಕೆ ಎದುರಿಸಿ ಬೆದರಿಸಿ ಅವ್ರನ್ನ ಅದ್ ಬಸ್ ನಲ್ಲಿ ಇಟ್ಕೊಂಡು ಈ ತರ ಒಂದು ಸಾಗಾಣಿಕೆಗಳು ತುಂಬಾ ಸರಾಗವಾಗಿ ನಡೀತವೆ. ಆ ಭಯದಕ್ಕೋಸ್ಕರ ಎಲ್ಲಿ ಕೊಲೆ ಮಾಡ್ತಾರೆ ಇಲ್ಲ ಇದು ಮಾಡ್ತಾರೆ ಅನ್ನೋ ಭಯಕ್ಕೋಸ್ಕರ ಅವ್ರು ಕಂಪ್ಲೇಂಟ್ ಕೂಡ ಮಾಡೋದಿಲ್ಲ. ಆ ತರ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಪರಿಸ್ಥಿತಿನ ನಮ್ಮ ಮೇಡಮ್ ಅವರು ಯಾವ ರೀತಿ ಎದುರಿಸ್ತಾರೆ ಮತ್ತೆ ಯಾವ ರೀತಿ ಅವ್ರಿಗೆ ಸಹಾಯ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅದ್ರ ಬಗ್ಗೆ ಕೇಳ್ಬೇಕಾಗುತ್ತೆ. ಸರ್, ದಯವಿಟ್ಟು ಈಗ ನೀವು ಹೇಳಿದ್ರ ಬೆದರಿಕೆ ಒಡ್ಡಿ ಅವರನ್ನು ಹದ್ದು ಬಸ್ಸಿನ ಇಡ್ತಾರೆ ಅಂತೇಳಿ.
ಈಗ ಮುಖ್ಯವಾಗಿ ಇಂಥ ಒಂದು ಜಾಲ ಇದೆ, ಈ ರೀತಿ ಮಾನವ ಕಳ್ಳ ಸಾಗಾಣಿಕೆ ನಡೆದಿದೆ ಅಂದಾಗ ನೀವು ಸಂಬಂಧಪಟ್ಟ ಒಂದು ಹೆಲ್ಪ್ ಲೈನ್ಗಳಿಗೆ ನೀವು ಕರೆ ಮಾಡಿದರೆ ಮುಂದಿನ ರೆಸ್ಕ್ಯೂ ಕೆಲಸಗಳನ್ನು ನಾವು ಮಾಡ್ತೀವಿ. ರೆಸ್ಕ್ಯೂ ಆದ ಮೇಲೆ ಮುಖ್ಯವಾಗಿ ಈ ಸಂತ್ರಸ್ತೆಯರಿಗೆ ಅಥವಾ ಸಂತ್ರಸ್ತರಿಗೆ ಯಾವ ರೀತಿಯ ಪುನರ್ವಸತಿ ಬೇಕೋ ಅದನ್ನು ಬೇರೆ ಬೇರೆ ಇಲಾಖೆಗಳು ಕೊಡ್ತಾ ಇದೆ. ಜೊತೆಗೆ ಯಾರು ಈ ಮಾನವ ಕಳ್ಳ ಸಾಗಾಣಿಕೆ ಮಾಡಿದಂತಹ ದುರುಳರು ಯಾರಿರ್ತಾರೆ ಅವರ ಮೇಲೆ ಯಾವ ರೀತಿ ಕಾನೂನು ಆ್ಯಕ್ಷನ್ ಏನೇ ಆಗಬೇಕು ಅದನ್ನು ಪೊಲೀಸ್ ಇಲಾಖೆ ಕೈಗೊಳ್ಳುತ್ತೆ. ಜೊತೆಗೆ ನ್ಯಾಯಾಲಯ ಇಲಾಖೆಯನ್ನು ಕೈ ಜೋಡಿಸುತ್ತೆ. ಇದರಲ್ಲಿ ಈ ಏನು ಅವರಿಗೆ ಕೆಲವೊಂದು ಸಲ ವಸತಿ ಅವಶ್ಯಕತೆ ಬರ್ಬೋದು. ಈಗ ಅಲ್ಲಿಂದ ರೆಸ್ಕ್ಯೂ ಮಾಡಿ ಅವರಿಗೆ ಮನೆ ಇಲ್ಲ, ಏನೂ ಇರಲ್ಲ. ಸೊ ವಸತಿ ಏನು ಬೇಕೋ ವಸತಿನ ಇಲಾಖೆಯಿಂದ, ಮಹಿಳೆಯರಿಗಾದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇದೆ. ಅದೇ ರೀತಿ ಈಗ ಜೀತದಿಂದ ಸಂರಕ್ಷಿಸಿದ ಅವರಿಗೂ ಕೂಡ ಬೇರೆ ಬೇರೆ ರೀತಿಯ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಿ, ಜೊತೆಗೆ ಅವರಿಗೇನಾದರೂ ಕೌಶಲ್ಯ ಅಂದರೆ ಉದ್ಯೋಗನೂ ಕೊಡಿಸ್ಬೇಕು. ಕೇವಲ ರೆಸ್ಕ್ಯೂ ಮಾಡಿ ಅವ್ರನ್ನೆಲ್ಲೋ ಒಂದು ಕಟ್ಟೆ ಇಟ್ಟು ಪ್ರಯೋಜನ ಇಲ್ಲ. ಅವರಿಗೆ ಬೇಕಾದವರೇ ಅವರಿಗೆ ಒಂದು ಆದಾಯದ ಮೂಲನೂ ಹೊಟ್ಟೆ ತುಂಬಿಸ್ಕೊಂಡು ಆದಾಯದ ಮೂಲನೂ ತೋರಿಸ್ಕೋಬೇಕಾಗತ್ತೆ. ಅದನ್ನು ಕೂಡ ಸರ್ಕಾರದ ವಿವಿಧ ಇಲಾಖೆಗಳು ಜವಾಬ್ದಾರಿ ತಗೊಳುತ್ತೆ. ಮತ್ತು ಮಕ್ಕಳಿದ್ರೆ ಮಕ್ಕಳ ಶಿಕ್ಷಣ ಮುಂದುವರಿಸೋದಕ್ಕೂ ಅಷ್ಟೇ. ಅವರಿಗೆ ವಸತಿಯುತ ಶಾಲೆ ಬೇಕಿದ್ರೆ ವಸತಿಯುತ ಶಾಲೆಗೆ ಅಡ್ಮಿಷನ್ ಮಾಡ್ಕೋಬೋದು. ಇಲ್ಲ ಪೋಷಕರ ಜೊತೆ ಇದ್ದುಕೊಂಡೇ ಅವರು ಶಿಕ್ಷಣ ಮುಂದುವರಿಸಬೇಕು ಅಂತ ಹೇಳಿದ್ರೆ ಅದಕ್ಕೂ ವ್ಯವಸ್ಥೆ ಮಾಡಿಕೊಡ್ತೀವಿ ನಾವು. ಬಹುಶಃ ನನಗೆ ವೀರಭದ್ರಯ್ಯನವರ ಪ್ರಶ್ನೆಯಲ್ಲಿ ಸಿಕ್ಕಿದ್ದು ಮೇಡಮ್, ಅವರಿಗೆ ಒಂದು ಮಾನಸಿಕವಾದಂಥ ಸ್ಥೈರ್ಯವನ್ನು ಉಂಟು ಮಾಡಬೇಕು. ಯಾಕೆಂದರೆ ಈ ಕಳ್ಳ ಸಾಗಾಣಿಕೆ ಮಾಡೋರು ಸಾಮಾನ್ಯ ವ್ಯಕ್ತಿಗಳಾಗಿರೋದಿಲ್ಲ. ಅವ್ರಿಗೆಲ್ಲ ರೀತಿಯ ಬಲ ಇರುತ್ತೆ. ಆ ಬಲ ಪ್ರಯೋಗವನ್ನು ಈ ಒಂದು ಸಂತ್ರಸ್ತರ ಮೇಲೆ ಬಳಸ್ಕೊಂಡ್ರೆ ಇನ್ನಷ್ಟು ಕುಗ್ಗೋಗ್ಬೋದು ಅವರು. ಅದಕ್ಕೆ ಒಂದು ಸಲ ಈಗ ರೆಸ್ಕ್ಯೂ ಆದ ಮೇಲೆ ಇಮಿಡಿಯೇಟ್ FIR ಆಯಿತು ಅಂತೇಳಿ ಆದರೆ ಅವರಿಗೂ ಮತ್ತು ಈ ಸಂತ್ರಸ್ತೆಯವರಿಗೂ ಸಂಬಂಧ ಇರದಂಗೆ ನೋಡಿಕೊಳ್ಳೋ ಒಂದು ಜವಾಬ್ದಾರಿ ಸರ್ಕಾರದ ಮೇಲಿರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಅವರು ವಾಪಸ್ಸು ಈ ಸಂತ್ರಸ್ತೆಯರ ಜೊತೆ ಕಮ್ಯುನಿಕೇಷನ್ ಮಾಡೋದಾಗಿರ್ಬೋದು ಅಥವಾ ಅವ್ರ ಜೊತೆ ಬಲಾತ್ಕಾರ ಮಾಡೋದಾಗಲಿ ಪ್ರಯತ್ನ ಆಗಬಾರ್ದು ಅಂತ ನಾವು ಆದಷ್ಟು ಪ್ರಯತ್ನ ಮಾಡ್ತೀವಿ. ಆದರೆ ಕೆಲವೊಂದು ಸಲ ಕೈ ಮೀರಿ ಪ್ರಸಂಗಗಳು ಇರ್ಬೋದು. ಈಗ ಉದಾಹರಣೆಗೆ ನಾನು ಇನ್ನೊಂದು ಎಕ್ಸಾಂಪಲ್ ಹೇಳಕ್ಕೆ ಬಯಸ್ತಾ ಇರೋದು ಏನಂತ ಹೇಳಿದ್ರೆ, ಈಗ ನಾನು ಚಿಕ್ಕಬಳ್ಳಾಪುರದ ಎಕ್ಸಾಂಪಲ್ ಹಿಡಿದೆ. ಅದೇ ರೀತಿ ಕಳೆದ ಸಲ ಮೇಘಾಲಯದಿಂದನೂ ಒಂದು ಟೀಮ್ ಒಂದು 25 ಗಂಡು ಮಕ್ಕಳನ್ನು ರೆಸ್ಕ್ಯೂ ಮಾಡಿದ್ವಿ ನಾವು. ಆ ರೆಸ್ಕ್ಯೂ ಮಾಡಿ ನಾವು ಆ್ಯಕ್ಚುಲಿ ಅದರಲ್ಲಿ 2 ಮಕ್ಕಳು ಪ್ರಾಣನೂ ಕಳ್ಕೊಂಡಿದ್ರು. ಯಾಕಂತ ಹೇಳಿದ್ರೆ ಅವರು ಮೇಘಾಲಯದಿಂದ ಮಕ್ಕಳನ್ನ ಇಲ್ಲಿ ತಂದು ಇಟ್ಟಿದ್ರು. ಇಲ್ಲಿ ಮಕ್ಕಳಿಗೆ ಊಟನೂ ಇರಲಿಲ್ಲ, ಏನಿರಲಿಲ್ಲ. ಸರ್ಕಾರಿ ಶಾಲೆಗೆ ಮಕ್ಕಳು ಹೋಗ್ತಾ ಇದ್ರು. ಆದರೆ ಎಲ್ಲಿ ಈ ಪೂಜೆ ಅಥವಾ ಏನು ತಿಥಿಗಳು ಮತ್ತೊಂದು ಇನ್ನೊಂದು ನಡೀತಾ ಅಲ್ಲಿ ಹೋಗಿ ಮಕ್ಕಳು ಭಿಕ್ಷೆ ಬೇಡಿ ಊಟ ಮಾಡ್ತಾ ಇದ್ರು. ಸೊ ಫೈನಲ್ ಆಗಿ ಫುಡ್ ಪಾಯ್ಸನ್ ಆಗಿಬಿಟ್ಟು ಅಲ್ಲಿ ಘಟನೆ ಕೈ ಮೀರಿದ ನಂತರ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಂತು. ಮಕ್ಕಳು ಆವಾಗ ನಮ್ಮ ಕಸ್ಟಡಿಗೆ ಬಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರಿಗೆ ಬೇಕಾದ ಇದರನ್ನು ಕೂಡ ಅದರಲ್ಲಿ 2 ಮಕ್ಕಳು ಪ್ರಾಣನೂ ಕಳ್ಕೊಳ್ಳಬೇಕಾಗಿ ಬಂತು. ಆದರೆ ಅದರಲ್ಲಿ ಏನು ಟ್ರಾಫಿಕಿಂಗ್ ಮಾಡಿದ ಅವರಿಗೆ ಯಾವುದೇ ಶಿಕ್ಷೆನೂ ಆಗಿಲ್ಲ. ಆ್ಯಕ್ಚುಲಿ ಇಟ್ ಈಸ್ ಮೇಜರ್ ನೆಗ್ಲಿಜೆನ್ಸ್. ಯಾಕಂದರೆ 2 ವಯಸ್ಸಿಗೆ ಬಂದು 2 ಮಕ್ಕಳು ಪ್ರಾಣ ಕಳ್ಳಿ ಇಟ್ ಇಸ್ ನಾಟ್ ಎ ಸಿಲ್ಲಿ ಮ್ಯಾಟರ್. ಆದರೆ ಯಾವ ಶಿಕ್ಷೆನೂ ಆಗಿಲ್ಲ ಅವರಿಗೆ. ಯಾಕಂದರೆ ಕೆಲವೆಲ್ಲ ನಮ್ಮ ಕೈ ಮೀರ್ತಾ ಇದೆ. ಸೊ ವಿ ಆರ್ ಅಲ್ಲ ಮಾತ್ರ ಆ ಮಕ್ಕಳನ್ನು ಮಾತ್ರ ಪುನಃ ಪೋಷಕರೊಂದಿಗೆ ಸೇರಿಸಿದ್ದೀವಿ ಅನ್ನೋ ಒಂದು ತೃಪ್ತಿ ನಮಗಿತ್ತು ಅಷ್ಟೇ. ಆದರೆ ಅವ್ರಿಗೆ ಒಂದು ಸಣ್ಣ ಪ್ರಮಾಣದ ಕೌನ್ಸಿಲಿಂಗ್ ಕೂಡ ಅಗತ್ಯ. ಕೌನ್ಸಿಲಿಂಗ್ ಖಂಡಿತ ಇದೆ. ಯಾಕಂದ್ರೆ ಪ್ರಾರಂಭವಾಗಿ ಬೇಕಾಗಿರೋದೇ ಕೌನ್ಸಿಲಿಂಗ್. ಈಗ ನಾವು ರೆಸ್ಕ್ಯೂ ಮಾಡಿದ ತಕ್ಷಣ ಅವರಿಗೆ ಒಂದು ಅಭಯ ನೀಡಬೇಕಾಗಿದೆ ಅವರಿಗೆ. ಯಾಕಂದ್ರೆ ಅವರು ನಿಜವಾಗಿ ಅವರು ಉದ್ದೇಶಪೂರ್ವಕವಾಗಿ ಟ್ರಾಫಿಕಿಂಗ್ ಆಗಿರಲ್ಲ. ಏನಾಗಿರುತ್ತೆ ಅಂತ ಹೇಳಿದ್ರೆ ಕೆಲವೊಂದ್ಸಲ ಅವಳಿಗೆ ಒಂದು ಕೆಲಸ ಕೊಡಿಸ್ತೀನಿ ಅಂತೇಳಿ ಕರ್ಕೊಂಡು ಬಂದವರು ಅವ್ರು ಯಾವ್ದು ಆಸೆಗೆ ಒಳಗಾಗಿ ಬಂದ ಮೇಲೆ ಅವ್ರಿಗೆ ಗೊತ್ತಾಗಿದೆ ನಾನು ಮೋಸ ಹೋಗಿದ್ದೀನಿ ಅಂತೇಳಿ. ಸೊ ಅವ್ರು ಯಾರು ಇನ್ನೊಬ್ಬರು ನಮ್ಮೊಂದು ಪರಿಸ್ಥಿತಿಯಲ್ಲಿ ಇರಲ್ಲ. ಈಗ ನಾನು ಹೋದ್ರೂ ಅಷ್ಟೇ, ಈಗ ನಾನು ಇನ್ನೊಂದು ಕಡೆ ಕರ್ಕೊಂಡೋಗಿ ಮೋಸ ಮಾಡ್ತೀನಿ ಅನ್ನೋ ಭಯ ಅವರಿಗೆ ಇದ್ದೇ ಇರುತ್ತೆ. ಸೊ ಆ ಒಂದು ವಿಶ್ವಾಸ ಅವರಲ್ಲಿ ಮೂಡಿಸ್ಬೇಕಾಗಿದ್ದು ಸರ್ಕಾರದ ಜವಾಬ್ದಾರಿ. ಅದಕ್ಕೆ ನಾವು ಯಾವ ರೀತಿ ಸರ್ಕಾರದ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಪ್ರತಿಯೊಂದು ಅವರಿಗೆ ಒಂದು 2-3 ಸೆಟ್ಟಿಂಗಲ್ಲಿ ಕೌನ್ಸಿಲಿಂಗ್ ಮಾಡಿ ಅವರಲ್ಲಿ ಒಂದು ಆತ್ಮಸ್ಥೈರ್ಯ ಮೂಡಿಸಿ ಆಮೇಲೆ ಅವರನ್ನು ನೆಕ್ಸ್ಟ್ ಪುನರ್ವಸತಿ ಮಾಡಬೇಕು. ಸ್ಟಾರ್ಟಿಂಗಲ್ಲಿ ನಿಂಗೆ ನಾನು ಒಂದು ಕೆಲಸ ಕೊಡಿಸಿ ಕರ್ಕೊಂಡು ಬರೋಕ್ಕಾಗಲ್ಲ. ಯಾಕಂದರೆ ದೇ ಆರ್ ಆಲ್ರೆಡಿ ಇನ್ ಎ ಡಿಪ್ರೆಷನ್, ಒಂಥರ ಟ್ರೋಮಾ, ಒಂಥರ ಆಘಾತ, ಹಲವಾರು ರೀತಿಯ ಒಂದು ಮಾನಸಿಕ ಯಾತನೆಯನ್ನು ಅನುಭವಿಸ್ತಾ ಇರುವಂತಹ ಒಂದು ಪರಿಸ್ಥಿತಿಯಲ್ಲಿ ಇರೋದ್ರಿಂದ ಸರ್ಕಾರದ ವತಿಯಿಂದ ಮೊದಲಿಂದ ಅವರಿಗೆ ಮಾಡಬೇಕಾಗಿರೋದು ಆತ್ಮ ಸಮಾಲೋಚನೆ, ಆತ್ಮಧೈರ್ಯ, ಅವರಿಗೆ ಬೇಕಾದ ಮೂಲಭೂತ ಸೌಲಭ್ಯ ಇದಿಷ್ಟು ಕೊಟ್ಟಾಗ ಅವರು ತನ್ನಿಂತಾನಾಗಿ ಆಮೇಲೆ ನಂತರ ಪುನರ್ವಸತಿ. ಓಕೆ. ಬಹುತೇಕ ಈ ಥರದ ಪ್ರಸಂಗಗಳನ್ನು ನಡೆದಾಗ ಮೇಡಮ್ ಸಂಬಂಧಪಟ್ಟಂಥ ನೀವೊಂದು ಹೇಳಿದ್ರಿ, ಕೋರ್ಟಲ್ಲಿ ಹೋಗ್ಬಿಟ್ಟು ನಾವೇ ಸ್ವಇಚ್ಛೆಯಿಂದ ಕಳಿಸ್ಕೊಟ್ವಿ ಅಂತ ಅಂದ್ಬಿಟ್ರು ಅಂತ. ಮುಗಿದೋಯ್ತು. ನಮಗೆ ಯಾವ ಸಾಕ್ಷಿ ಪುರಾವೆಗಳನ್ನು ಕೂಡ ಸಂಬಂಧಪಟ್ಟ
ವ್ಯಕ್ತಿಯ ಮೇಲೆ ತೋರ್ಸಕ್ಕಾಗೋದೇ. ಈಗ ಸರ್ಕಾರದಲ್ಲಿ ನಮ್ಮ ಕೆಲಸ ಮಾಡೋಕೆ ಹಲವಾರು ಸವಾಲುಗಳು ಎದುರಾಗುತ್ತೆ. ಈಗ ನಾವು ಮೇಘಾಲಯದ ಮಂಡ್ಯದಲ್ಲಿ 23 ಗಂಡು ಮಕ್ಕಳನ್ನು, ಚಿಕ್ಕಬಳ್ಳಾಪುರದಲ್ಲಿ 20 ಹೆಣ್ಮಕ್ಳನ್ನು ರೆಸ್ಕ್ಯೂ ಮಾಡಿದ್ವಿ. ಆಕ್ಚುಲಿ ನಮ್ದು ಬಾಲ ನ್ಯಾಯ ಕಾಯ್ದೆ ಅಂತೇಳಿ ಒಂದು ಕಾಯ್ದೆ ಇದೆ, ಜೆ ಆಕ್ಟ್. ಆ ಕಾಯ್ದೆಯಲ್ಲಿ ಒಂದೇ ಒಂದು ಕೆಟಗ್ ಬರ್ತಾರೆ ಮಕ್ಕಳು ಅಂತ ಹೇಳಿದ್ರೆ ಪಾಲನೆ ಮತ್ತು ಪೋಷಣೆ ಅವಶ್ಯಕತೆ ಇರೋ ಮಕ್ಕಳು ಅಂತಂದ್ರೆ ಅನಾಥ ಮಕ್ಕಳು ಅದರ ಅಡಿಯಲ್ಲಿ ಬರ್ತಾರೆ. ಸೊ ಈ ನಮ್ಮ ಏನು ಈ ಸಾಗಾಣಿಕೆ ಮಾಡಿದಂಥ ದುರುಳರು ಅವರು ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಅವರು ಕೋರ್ಟಲ್ಲಿ ಅದೇ ವಾದ ಮಂಡಿಸಿದ್ರು, ದೀಸ್ ಚಿಲ್ಡ್ರನ್ ಆರ್ ನಾಟ್ ಚಿಲ್ಡ್ರನ್ ಇನ್ ಕೇರ್ ಅಂಡ್ ಪ್ರೊಟೆಕ್ಷನ್. ಅಂದರೆ ಇವರು ಪೋಷಣೆ ಮತ್ತು ರಕ್ಷಣೆ ಅವಶ್ಯಕತೆ ಇರೋ ಮಕ್ಕಳಲ್ಲಿ ಇವರಿಗೆ ಪೋಷಕರು ಇದ್ದಾರೆ ಅಂತೇಳಿ ಅವ್ರು ಆ ರೀತಿ ವಾದ ಮಂಡಿಸಿದ್ರು. ಸೊ ಈವನ್ ಪೇರೆಂಟ್ಸು ಬಂದ, ಯಾಕಂದರೆ ಪೇರೆಂಟ್ಸಿಗೆ ಟೋಟಲ್ ಏನಂದ್ರೆ ಅವರಿಗೆ ಕೆಲಸಕ್ಕೆ ಹೋಗ್ಬೇಕು, ಅವ್ರ ಹೊಟ್ಟೆ ತುಂಬಿಸ್ಕೋದು, ಮಕ್ಕಳ ಜವಾಬ್ದಾರಿ ಬೇಕಾಗಿಲ್ಲ, ಎಲ್ಲೋ ಒಂದು ಕಡೆ ಓದ್ಲಿ ಅಂತ ಹೇಳೋದು ಹೆಂಗಾದ್ರೂ ಪರವಾಗಿಲ್ಲ ಅಂತ ಅವ್ರ ಜವಾಬ್ದಾರಿ. ಸೊ ಈ ರೀತಿ ನಮಗೆ ಚಾಲೆಂಜ್ ಎದುರಾದಾಗ ಕೋರ್ಟ್ ಕೂಡ ನಮಗೆ ಬೆನ್ನೆಲುಬಾಗಿ ನಿಂತಾರೆ. ಆದರೆ ಮಕ್ಕಳಿಗೆ ಸಂಬಂಧಪಟ್ಟಂತೆ ಯಾವತ್ತೂ ಕೂಡ ಕೋರ್ಟ್ ಕೂಡ ಮಕ್ಕಳ ಪರವಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳೋದಕ್ಕೆ ಇದೊಂದು ಉತ್ತಮ ಸಾಕ್ಷಿ ಅಂತ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಎಸ್, ಬೆಂಗಳೂರಿಂದ ಸುಮನ ಅವರು ಕರೆ ಮಾಡಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್, ನಾನು ಸುಮನ ಅಂತ ಬ್ಯಾಂಗ್ಳೂರಿಂದ. ಇವಾಗ ಮೇಡಮ್ ಅವ್ರು ಹೇಳ್ತಾ ಇದ್ರು ಜೀತಕ್ ಪದ್ಧತಿ ಬಗ್ಗೆ. ಸೊ ಇವಾಗ ಜೀತಕ್ ಪದ್ಧತಿಗೆ ಮಕ್ಕಳುಗಳನ್ನ ಈಗ ಕಳ್ಳ ಸಾಗಾಣಿಕೆ ಮಾಡಿದಾಗ ಮೇ ಬಿ ಅದು ಹೋಟೆಲ್ ಬಿಸ್ನೆಸ್ ಇರ್ಬೋದು, ಎಸ್ಟೇಟ್ ಇರ್ಬೋದು, ಅಥವಾ ಯಾವ್ದಾದ್ರು ಒಂದಿರ್ಬೋದು, ಅದೆಲ್ಲ ರಿಜಿಸ್ಟ್ರು ಆಗಿರತ್ತಲ್ವಾ. ಸೊ ಅದು ರಿಜಿಸ್ಟ್ರೇಷನ್ ಆಗಿ ಎಲ್ಲ ಆದಾಗ ಈ ತರ ಅವರು ನೆಗೆಟಿವಿಟಿ ಅಂದ್ರೆ ಈ ತರ ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಅವರು ಬ್ಯಾಕ್ ಲಿಸ್ಟ್ ಆದಾಗ ಅವ್ರದ್ದು ರಿಜಿಸ್ಟ್ರೇಷನ್ ನ ಕ್ಯಾನ್ಸಲ್ ಮಾಡೋದ್ರಿಂದ ಇಂಥದ್ದು ಜೀತದ ಪದ್ಧತಿಗಳು ತಿರ್ಗಾ ಅವ್ರು ಮುಂದುವರ್ಸೋದು ಅದನ್ನೆಲ್ಲಾನು ಸಹ ಸ್ವಲ್ಪ ತಡೆಗಟ್ಟಬಹುದಲ್ವಾ? ಖಂಡಿತ ಮೇಡಮ್, ತಡೆಗಟ್ಟ ಸಾಧ್ಯ ಇದೆ. ಯಾಕೆಂದ್ರೆ ಇವಾಗ ಎಲ್ಲಿ ಜೀತ ಕಾರ್ಮಿಕ ಇಲ್ಲಿದೆ ಅಂತ ಗೊತ್ತಾದ ತಕ್ಷಣ, ಅವ್ರು ರೆಸ್ಕ್ಯೂ ಆದ ತಕ್ಷಣ ಅವ್ರ ಮೇಲೆ FIR ಆಗುತ್ತೆ. FIR ಆದ ತಕ್ಷಣ ಲೈಸೆನ್ಸ್ ಕ್ಯಾನ್ಸಲ್ ಆದಂಗೆ, ಅವ್ರಿಗೆ ಏನು ಅವ್ರು ಎಸ್ಟೇಟ್ ಇಟ್ಟಿದ್ರು ಅಥವಾ ಯಾವುದೋ ಫ್ಯಾಕ್ಟ್ರಿ ಇಟ್ಕೊಂಡಿದ್ರು, FIR ಆದ ತಕ್ಷಣ ನೆಕ್ಸ್ಟ್ ಕಾನೂನು ರೀತಿಯ ಕ್ರಮ ಅಲ್ಲಿ ಚಾಲನೆ ಮಾಡಲಿಕ್ಕೆ ಅವಕಾಶ ಇದೆ. ಲೈಸೆನ್ಸ್ ಕ್ಯಾನ್ಸಲ್ ಮಾಡಲೇಬೇಕಾಗುತ್ತೆ. ಇತ್ತೀಚೆಗೆ ಬೆಂಗಳೂರಿನ ಹೊರವಲಯದಲ್ಲಿ ಕೂಡ ಆ ಥರ ಆಯಿತು. ಪಾಪ ಯಾವುದೋ ರಾಜ್ಯದ ಕಾರ್ಮಿಕರು ಬಂದು ಅಲ್ಲಿ 7 ಜನ ಸಾವಿಗೀಡಾದಂಥ ಸಂದರ್ಭವನ್ನು ನಾವು ಜ್ಞಾಪಿಸ್ಕೋಬೋದು ಕ್ವಾರಿನಲ್ಲಿ. ಹಾಗೆಯೇ ಮೊನ್ನೆ ತುಮಕೂರು ಜಿಲ್ಲೆ ಹುಲಿದುರ್ಗದ ಹತ್ರ ಅಲ್ಲೂ ಕೂಡ ಆಯಿತು. 20 ವರ್ಷದಿಂದ ಜೀತದಾಳುಗಳಾಗಿ ಕೆಲಸ ಮಾಡ್ತಿದ್ರಲ್ಲಿ. ಆಮೇಲೆ ದುರಾದೃಷ್ಟ ಅಂತ ಅಂದರೆ ಅಲ್ಲಿ ಹೆಣ್ಮಕ್ಳು ಮತ್ತು ಮಕ್ಕಳ ಸಂಖ್ಯೆ ಕೂಡ ಜಾಸ್ತಿ ಇತ್ತು ಅಂತ. ಇದು ಒಂದಕ್ಕೊಂದು ಯಾವ ರೀತಿ ತಳಕ ಹಾಕೊಳುತ್ತೆ ನೋಡಿ ಮೇಡಮ್. ಸಮಸ್ಯೆ ಒಂದು ಬಿಡಿಸಕ್ಕೆ ಹೋದ್ರೆ ಇನ್ನೊಂದು ಸಿಕ್ಕಾಕೋತೀವಿ. ಹೌದು, ಇದು ಈ ರೀತಿ ಸುಳಿಗೆ ಸಿಕ್ಕಾಕೊಳ್ತಕ್ಕಂಥವ್ರ ಪರಿಸ್ಥಿತಿನ ತಾವು ಹತ್ತಿರದಿಂದ ಬಲ್ಲಿರಿ, ನೋಡಿದಿರಿ. ಆಮೇಲೆ ಎಷ್ಟೋ ಜನಕ್ಕೆ ನ್ಯಾಯ ಕೊಡಿಸಿದ್ದೀರಿ ಇಲಾಖೆ ಜೊತೆ ಸೇರಿ, ಪೊಲೀಸ್ ಇಲಾಖೆ ಅಥವಾ ಇತರೆ ಇಲಾಖೆಗಳ ಜೊತೆ ಸೇರಿ. ಪರಿಸ್ಥಿತಿ ಎಷ್ಟು ಆಶಾದಾಯಕವಾಗಿದೆ ಮೇಡಮ್. ನಾನು ಈ ಒಂದು ಅವಕಾಶದಲ್ಲಿ ಹೇಳೋದು, ಇದರಲ್ಲಿ ಯಾವುದೇ ನಮ್ಮ ದೇಶದಲ್ಲಿ ಯಾವುದೇ ಸಾಮಾಜಿಕ ಕಟ್ಟಳೆ ಆಗಿರ್ಬೋದು, ಹೋರಾಡಲಿಕ್ಕಿರುವಂತಹ ನಮ್ಮ ಒಂದೇ ಒಂದು ಆಯುಧ ಅಂದರೆ ಶಿಕ್ಷಣ. ನಾವು ಶಿಕ್ಷಣದಲ್ಲಿ ಎಷ್ಟು ಮುಂದಕ್ಕೆ ಬರ್ತೀವೋ ಅಷ್ಟು ನಾವು ಇಂಥ ಎಲ್ಲ ಸಾಮಾಜಿಕ ಕಟ್ಟಡಗಳಿಂದ ಹೊರಬರಕ್ಕೆ ಸಾಧ್ಯ. ಇವತ್ತು ಏನಂದ್ರೆ ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಂದು ಮಗುವಿಗೂ ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಣ ಸಿಗುವಂತ ಆಗಬೇಕು. ಈಗ ನಾವೆಲ್ಲ ಚಿಕ್ಕವರಿದ್ದಾಗ SLC PUC, ಇವಾಗ ಆ ರೀತಿಯಲ್ಲಿ ಈಗ ಗ್ರಾಜ್ಯುಯೇಷನ್ ಇಸ್ ಮಸ್ಟ್. ಎಲ್ಲರಿಗೂ ಕೂಡ ಒಂದು ಮಿನಿಮಮ್ ಅಂತ ಹೇಳಿದ್ರೆ ಗ್ರಾಜ್ಯುಯೇಷನ್ ಶಿಕ್ಷಣದವರೆಗೂ ಪ್ರತಿಯೊಬ್ಬರು ಕೂಡ ಓದಿ ಒಂದು ಪ್ರಪಂಚ, ಮುಖ್ಯವಾಗಿ ನಾವು ಕೆಲಸಕ್ಕೋಸ್ಕರನೇ ಓದೋದಲ್ಲ, ಮುಖ್ಯವಾಗಿ ಈ ಸಮಾಜದಲ್ಲಿ ಏನು ನಡೀತಾ ಇದೆ, ಈ ಸಮಾಜದಲ್ಲಿ ಯಾವ ರೀತಿಯ ಸಮಸ್ಯೆಗಳಿದ್ದಾವೆ, ಇದರಲ್ಲಿ ನನ್ನ ಪಾತ್ರ ಏನು, ಈ ಸಮಾಜದಲ್ಲಿ ಯಾವ ರೀತಿಯ ಸೌಲಭ್ಯಗಳಿದ್ದಾವೆ, ಅದನ್ನು ನಾನು ಯಾವ ರೀತಿ ಬಳಸ್ಕೋಬೇಕು, ಈ ಸಮಾಜದಲ್ಲಿ ಯಾವ ರೀತಿಯ ಜನರು ಇದ್ದಾರೆ, ಯಾಕಂದರೆ ಪ್ರತಿಯೊಂದನ್ನು ತಿಳ್ಕೋಬೇಕು ಅಂತ ಹೇಳಿದ್ರೆ ಶಿಕ್ಷಣ. ಇವತ್ತು ಶಿಕ್ಷಣವನ್ನು ಪ್ರತಿಗೆ ನಾವು ಚಿಕ್ಕವರಿದ್ರೆ ನಾವು ಪೇಪರ್ ಓದಿದಾಗ ಮಾತ್ರ ನಮ್ಗೆ ಗೊತ್ತಾಗ್ತಾ ಇತ್ತು. ಏನೇ ಸಮಾಜದ ಆಗುಹೋಗುಗಳು ಗೊತ್ತಾಗಬೇಕು ಅಂದರೆ ನಮಗೆ ಒಂದು ಪ್ರತಿ ಮನೆಯಲ್ಲಿ ನ್ಯೂಸ್ ಪೇಪರ್ ಇರ್ತಾ ಇತ್ತು. ಆದರೆ ಈಗ ನ್ಯೂಸ್ ಪೇಪರ್ ಇಲ್ಲ, ಯಾಕಂದರೆ ಸಾಮಾಜಿಕ ಮಾಧ್ಯಮನೇ ಒಂದು ಮಾಧ್ಯಮ ಆಗ್ಬಿಟ್ಟಿದೆ. ಸೊ ನಮ್ಮಲ್ಲಿ ಒಂದು ಕೈಯಲ್ಲಿ ಫೋನ್ ಇದ್ರೆ ಸಾಕು, ನಮಗೆ ಪ್ರಪಂಚದ ಇಡೀ ವಿಶ್ವ ಜಗತ್ತಿನಲ್ಲಿ ನಡೀತಾ ಇರೋ ಪ್ರತಿಯೊಂದು ವಿಷಯಗಳನ್ನು ತಿಳ್ಕೊಬೋದು. ಸೊ ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಜಾಗೃತರಾಗಬೇಕಾಗುತ್ತೆ. ನಾವು ಜಾಗೃತರಾಗೋದು ಮಾತ್ರವಲ್ಲ, ನಮ್ಮ ಪಕ್ಕದಲ್ಲಿರೋ ಜಾಗೃತಿಗೊಳಿಸಬೇಕಾಗಿದೆ. ಈ ಒಂದು ಅವಕಾಶದಲ್ಲಿ ನಾನು ಎಲ್ಲ ಸಾರ್ವಜನಿಕರಲ್ಲಿ ಕೇಳೋದು ಇಷ್ಟೇನೆ, ಏನು ಅಂತೇಳಿದರೆ ಮುಖ್ಯವಾಗಿ ನಾನು ನನ್ನ ಕುಟುಂಬ, ನನ್ನ ಮಕ್ಕಳು ಅಂತೇಳಿ ನಾವು ಕಾನ್ಸಂಟ್ರೇಷನ್, ಓಕೆ, ವಿ ಶುಡ್ ಗಿವ್ ಇಂಪಾರ್ಟೆನ್ಸ್ ಟು ಅವರ್ ಓನ್ ಫ್ಯಾಮಿಲಿ, ಅವರ್ ಓನ್ ಚಿಲ್ಡ್ರನ್. ಆದರೆ ಅದೇ ರೀತಿ ನನ್ನ ನೆರೆಹೊರೆ, ಮುಖ್ಯವಾಗಿ ನನ್ನ ಅಕ್ಕಪಕ್ಕದವರು ಚೆನ್ನಾಗಿದ್ದಾರೆ, ಅವರು ಊಟ ಮಾಡಿದ್ರ, ಅವ್ರದ್ದೇನು ಪರಿಸ್ಥಿತಿ, ಅಲ್ಲಿ ಏನಾದರೂ ಸಮಸ್ಯೆ ಇದೆಯಾ, ಆಮೇಲೆ ನನ್ನ ಸಮುದಾಯ, ಸೊ ನನ್ನ ಗ್ರಾಮ ಪಂಚಾಯತ್, ಆ ರೀತಿ ಮುಂದಕ್ಕೆ ಆ ರೀತಿ ಹೋಗಿ
ಮುಖ್ಯವಾಗಿ ನಾವೊಂದು ನನ್ನ ಗ್ರಾಮ ಪಂಚಾಯತಲ್ಲಿ ಯಾವುದೇ ರೀತಿಯ ಸಾಮಾಜಿಕ ಕಟ್ಟಗಳಿಲ್ಲ, ಅಲ್ಲಿ ಟ್ರಾಫಿಕಿಂಗ್ ಇಲ್ಲ, ಚೈಲ್ಡ್ ಮ್ಯಾರೇಜ್ ಇಲ್ಲ, ಚೈಲ್ಡ್ ಲೇಬರ್ ಇಲ್ಲ, ಯಾವುದೂ ಇಲ್ಲ. ಆಮೇಲೆ ನೆಕ್ಸ್ಟ್ ಬಂದಾಗ ನಮ್ಮ ತಾಲೂಕು, ನಮ್ಮ ಜಿಲ್ಲೆ, ಈ ರೀತಿ ಪ್ರತಿಯೊಂದು ಯಾಕಂದರೆ ನಮ್ಮ ಗ್ರಾಮ ಪಂಚಾಯತ್ ಇಫ್ ಇಟ್ ಈಸ್ ಫ್ರೀ ಫ್ರಮ್ ಎನಿ ಸೋಷಿಯಲ್ ಲೆವೆಲ್ಸ್, ನಾಳೆ ನನ್ನ ತಾಲೂಕು ಉತ್ತಮ ತಾಲೂಕು ಅಂತ ಅನಿಸುತ್ತೆ, ನನ್ನ ಜಿಲ್ಲೆ ಉತ್ತಮ ಜಿಲ್ಲೆ ಅಂತ ಅನಿಸುತ್ತೆ, ನಮ್ಮ ರಾಜ್ಯ ಉತ್ತಮ ಜಿಲ್ಲೆ ಅಂತ ಅನ್ಸೋಕ್ಕೆ ಸಾಧ್ಯ. ಸೊ ಇದರಲ್ಲಿ ಸಾರ್ವಜನಿಕರು ಕೂಡ ಸರ್ಕಾರದ ಜೊತೆಗೆ ಕೈ ಜೋಡಿಸಿದಲ್ಲಿ ನಮ್ಮ ಎಲ್ಲ ಸಾಮಾಜಿಕ ಕಟ್ಟಗಳನ್ನು, ಮತ್ತು ಮುಖ್ಯವಾಗಿ ನೀವು ಹೇಳಿದರೆ ಇದರಲ್ಲಿ ಏನು ಸಂತೋಷ ಅಂತೇಳಿ ಹೇಳಿದ್ರೆ, ಕೆಲವು ಸಲ ನನಗೆ ತುಂಬ, ಯಾಕೆಂದರೆ ನಾನು ಹೇಳಿದೆ ಈಗ ಎಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸನ್ನೇ ನಾವು ರೆಸ್ಕ್ಯೂ ಮಾಡಿ ತಂದು ರಿಹ್ಯಾಬಿಲಿಟೇಷನ್ ಮಾಡಿದ್ದಿದೆ. ಬಟ್ ಅವಳು ಈ ಟ್ರಾಫಿಕಿಂಗಾಗಿ 3 ತಿಂಗಳು 4 ತಿಂಗಳು ಕೆಲವೊಂದು ಸಲ ಹಲವಾರು ರೀತಿಯ ದೌರ್ಜನ್ಯಗಳನ್ನು ಎದುರಿಸಿರ್ಬೋದು. ಬಟ್ ವೆನ್ ಶಿ ಕ್ಯಾನ್ ಟೆಲ್ ಹರ್ ಇಮೋಷನ್ಸ್, ವಾಟ್ ಆರ್ ದ ಟ್ರಾಮಾ ಶಿ ಹ್ಯಾಸ್ ಅಂಡರ್ಗಾನ್, ಸೊ ಶಿ ಮೇ ಸಿ ಎ ಮದರ್ ಇನ್ ಮೀ. ನನ್ನ ಹತ್ರ ಒಂದು ತಾಯಿಯನ್ನು ನೋಡಿರ್ಬೋದು ಅವಳು, ಅಥವಾ ನನ್ನ ಹತ್ರ ಒಂದು ಅಕ್ಕ ತಂಗಿನ ನೋಡಿರ್ಬೋದು. ಯಾಕಂದರೆ ಅವಳಿಗೆ ಬ್ರೇಕಪ್ ಆಗೋದಕ್ಕೆ ನಾನೊಂದು ಅವಕಾಶ, ಸೊ ಆ ಸ್ಯಾಟಿಸ್ಫ್ಯಾಕ್ಷನ್ ಹಂಗೆ ಇರುತ್ತೆ. ಓಕೆ, ಅವಳನ್ನು ಆಗೋಕ್ಕೆ ನಮ್ಮಂಥ ಅಧಿಕಾರಿಗಳು ಬಿಡಬಾರ್ದಾಗಿತ್ತು, ನಾವು ಎಲ್ಲರೂ ಕೂಡ ಸ್ವಲ್ಪ ಜಾಬ್ ಕೆಲಸದಿಂದ ಅವಳು ಟ್ರಾಫಿಕ್ ಆಗಬಾರ್ದಾಗಿತ್ತು. ಸೊ ಆದ ಮೇಲೆ ರೆಸ್ಕ್ಯೂ ಮಾಡಿ ಅವಳಿಗೆ ಮುಂದಿನ ಪುನರ್ವಸತಿ ಕಲ್ಪಿಸಿದ್ದೀವಿ. ಸೊ ಒಂದು ಸಂತೋಷ, ಇಟ್ ಈಸ್ ಟೋಟಲಿ ಡಿಫ್ರೆಂಟ್. ಅದನ್ನು ನಾನು ಇಲ್ಲಿ ಹೇಳೋಕ್ಕಾಗಲ್ಲ. ನಿಜ, ಆ ಥರ ಸಂಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಕೈ ನೀಡಿ ಮೇಲಕ್ಕೆ ಹತ್ತಿ ನಿಲ್ಸೋದಿದೆಯಲ್ಲ, ಹೌದು, ಬಹಳ ದೊಡ್ಡದು. ಆಮೇಲೆ ಅವ್ರು ನಡೆದೇ ನಡೀತಾರೆ. ಇಲ್ಲ ಅಂದರೆ ಕೈ ಬಿಟ್ಬಿಟ್ವಿ ಅಂದರೆ ಅವರಲ್ಲೇ ನನ್ನ ಕತೆ ಮುಗೀತು, ನನ್ನ ಬದುಕು ಮುಗೀತು ಅಂತ ಹೇಳಿ ಕತ್ತಲ ಲೋಕದಲ್ಲಿ ಕಳೆದು ಹೋಗ್ಬಿಡ್ತಾರೆ. ಮಾನವ ಕಳ್ಳ ಸಾಗಾಣಿಕೆ ವಿಮುಕ್ತಿಯನ್ನು ಹೊಂದತಕ್ಕಂಥ ರಾಜ್ಯದ ಸಂಕಲ್ಪ ಇದೆ, ಹೌದಲ್ವಾ? ಕಂಪ್ಲೀಟ್ ಆಗಿ ಎರಾಡಿಕೇಟ್ ಮಾಡಬೇಕು ಅನ್ನುವಂಥ ಸಂಕಲ್ಪ ಕರ್ನಾಟಕದ. ಅದಕ್ಕಾಗಿ ಮಾನವ ಕಳ್ಳ ಸಾಗಾಣಿಕೆ ನಿಗ್ರಹ ದಳವನ್ನು ಕೂಡ ಜಾರಿಗೆ ತರಲಾಗಿದೆ. ಇದನ್ನ ಹೇಗೆ ಬಳಸ್ಕೊಳ್ಬೋದು ಜನ? ಅಗೈನ್ ಮಾತಾಡಿದ್ದೀವಿ ನಾವು, ನೀವು ನಮಗೆ ಕರೆ ಮಾಡಿ ನಮ್ಮ ಜೊತೆಯಲ್ಲಿ. ಸುಮಾರು ಸರಿ ಏನಾಗುತ್ತೆ ಮೇಡಮ್, ಇವಾಗ ಆ ಥರ ಶಕ್ತಿಗಳ ವಿರುದ್ಧ ಶಕ್ತಿಗಳನ್ನು ಎದುರಾಕೊಂಡು ನಿಲ್ಲೋದಿದೆಯಲ್ಲ, ಅದಕ್ಕೆ ಬಹಳ ದೊಡ್ಡ ಧೈರ್ಯ ಬೇಕು. ನಾನು ಈ ರೀತಿ ಕಂಪ್ಲೇಂಟ್ ಮಾಡಿದ್ರೆ ನನ್ನ ಹೆಸರು ಎಲ್ಲಾದರೂ ಬರ್ಬೋದು, ನನ್ನ ಹೆಸರು ಎಲ್ಲಾದರೂ ಬಂದು ಅದನ್ನು ಇವರು ಟ್ರೇಸ್ ಔಟ್ ಮಾಡಿ ನನ್ನ ಮೇಲೆ, ನನ್ನ ಸಂಸಾರದ ಮೇಲೆ ಕಣ್ಣಿಡ್ಬೋದು. ಈ ಥರದ ಭಯ ಇರುತ್ತೆ. ಇದಕ್ಕೇನಾದರೂ ಒಂದು ಪರಿಹಾರ ಇದೆಯಾ? ಮುಖ್ಯವಾಗಿ ಈ ಮಾನವ ಕಳ್ಳ ಸಾಗಾಣಿಕೆಗೆ ಸಂಬಂಧಪಟ್ಟಂತಹ ಈಗ ಯಾವ್ದು ನೀವು ಒಂದೇ ಒಂದು ನಿಮಗೆ ತುಂಬ ಕಾನ್ಫಿಡೆನ್ಷಿಯಾಲಿಟಿ ಮೇಂಟೈನ್ ಮಾಡಬೇಕು ಅಂದರೆ ನೀವು ಉಚಿತ ಸಹಾಯವಾಣಿ ಸಂಖ್ಯೆಗಳಿದ್ದಾವೆ. ಇದಕ್ಕೆ ಕರೆ ಮಾಡಿ ಆ ಮೂಲಕ ಕಾನೂನು ಕ್ರಮಕ್ಕೆ ನೀವು ನಿಮ್ಮ ಕೊಡುಗೆಯನ್ನು ಕೊಡ್ಬೋದು. ನೀವು ಸಹಾಯವಾಣಿಗೆ ಕರೆ ಮಾಡಿದರೆ ನಿಮ್ಮ ಐಡೆಂಟಿಟಿನ ನಾವು ಎಲ್ಲೂ ಕೂಡ ರಿವೀಲ್ ಮಾಡೋದಿಲ್ಲ. ತುಂಬ ಕಾನ್ಫಿಡೆನ್ಷಿಯಲ್ ಆಗಿ ಮೇಂಟೈನ್ ಮಾಡ್ತೀವಿ ಮತ್ತು ತುಂಬ ಗೌಪ್ಯವಾಗಿರುತ್ತೆ. ಮತ್ತು ನಿಮ್ಮನ್ನು ಬಂದು ಸಾಕ್ಷಿ ಹೇಳಿ, ಯಾಕಂದರೆ ನೆಕ್ಸ್ಟ್ ಆ ಸಹಾಯವಾಣಿಗೆ ಬಂದ ಕರೆ ನಂತರ ನಾವು ಹೋಗಿ ರೆಸ್ಕ್ಯೂ ಮಾಡ್ತೀವಿ. ಅಲ್ಲಿಂದ ನೆಕ್ಸ್ಟ್ ಪ್ರಾಸೆಸ್ ಆಗುತ್ತೆ ಅಷ್ಟು ಎಲ್ಲಿಂದ ಕರೆ ಬಂತು, ಯಾರು ಕರೆ ಮಾಡಿದ್ರು ಅನ್ನೋದನ್ನು ಎನ್ಕ್ವೈರಿ ಮಾಡೋಕ್ಕೆ ಖಂಡಿತ ಹೋಗೋದಿಲ್ಲ. ಸೊ ಯಾವುದೇ ಆಗಿರೋದು, ಮಕ್ಕಳಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ನೀವು 1098 ಕರೆ ಮಾಡ್ಬೋದು, ಅಥವಾ ಮಹಿಳೆಯರಿಗೆ ಸಂಬಂಧಪಟ್ಟಂತೆ 181ಗೆ ಕರೆ ಮಾಡ್ಬೋದು, ಅಥವಾ ಏನಿಲ್ಲ ಅಂದರೆ 112 ಅನ್ನೋದು ಪೊಲೀಸ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಕರೆ ಇದೆ. ಅದಕ್ಕೆ ಕರೆ ಮಾಡಿದ್ರೆ ಯಾವುದೇ ವಿಷಯಕ್ಕಾದ್ರೂ, ಜೀತ ಪದ್ಧತಿ ಆಗಿರ್ಬೋದು, ಯಾವುದೇ ಆಗಿದ್ದು 112ಗೆ ಕರೆ ಮಾಡಿದರೆ ತಕ್ಷಣ ಪೊಲೀಸರು ಕಾರ್ಯಪ್ರವೃತ್ತರಾಗ್ತಾರೆ. ಸಂಬಂಧಪಟ್ಟ ಇಲಾಖೆನ ಜೊತೆಗೂಡಿಸ್ಕೊಂಡು ಬರ್ತಾರೆ ಅವರು. ಓಕೆ, ಈಗ ಜನ ಅಂತೂ ಎಚ್ಚೆತ್ಕೊಂಡಿದ್ದಾರೆ. ಕೈಲಿ ಮೊಬೈಲ್ ಇದೆ, ಅಲ್ಲಿ ನಡೀತಾ ಇರೋ ಆಕ್ಟಿವಿಟಿನ ಶೂಟ್ ಮಾಡಿ ಅದನ್ನ ರಿವೀಲ್ ಮಾಡೋದಕ್ಕೂ ಕೂಡ ಅಡ್ಡಿ ಇಲ್ಲ, ಮಾಡ್ತಾರೆ. ಆಮೇಲೆ ನೀವು ನಿಮ್ಮ ಹೆಸರನ್ನ ಗೌಪ್ಯವಾಗಿಡ್ತೀವಿ ಅಂತ ಅನ್ನೋ ಭರವಸೆಯನ್ನು ಕೊಟ್ಟಿರೋದ್ರಿಂದ ಅವ್ರಿಗೊಂಥರ ಧೈರ್ಯ. ಈಗ ಇನ್ನು ಮಾಧ್ಯಮಗಳು ಮೇಡಮ್, ಏನೋ ಒಂದು ಘಟನೆ ಆದಾಗ ಅದನ್ನ ದೊಡ್ಡದಾಗಿ ಬಿಂಬಿಸೋ ತಮ್ಮ ಜವಾಬ್ದಾರಿಯ ಜೊತೆಗೆ ಅದು ಯಾಕಾಯ್ತು, ಏನಾಯ್ತು, ಒಂದು ತನಿಖಾ ರೀತಿಯ ವರದಿ, ಹಾಗೇನೆ ನಂತರ ಎಲ್ಲಿಗೆ ಬಂತು, ಈ ಪಾಪಕೂಪದ ದೊಡ್ಡ ಶಕ್ತಿಗೆ ಶಿಕ್ಷೆ ಆಯ್ತೆ, ಅಥವಾ ಅಲ್ಲಿ ಸಂತ್ರಸ್ತರಾಗಿ ಸಿಕ್ಕಾಕೊಂಡು ಸಾಯ್ತಾ ಇದ್ದವರು, ನರಳ್ತಾ ಇದ್ದವ್ರಿಗೆ ಪರಿಹಾರ ಸಿಕ್ತೆ, ಇದಷ್ಟು ನೋಡೋದೇ ಇಲ್ಲ ನಾವು. ಇವರ ಜವಾಬ್ದಾರಿ ಬಗ್ಗೆ ಹೇಳಿ ಮೇಡಮ್. ಮುಖ್ಯವಾಗಿ ಮಾಧ್ಯಮ ಮಿತ್ರರ ಹತ್ರ ನಾನು ಕೇಳ್ಕೊಳ್ತಾ ಇರೋದೇನು ಅಂತ ಹೇಳಿದರೆ, ಈಗ ಉದಾಹರಣೆಗೆ ಯಾವುದೋ ಒಂದು ಲೈಂಗಿಕ, ಮುಖ್ಯವಾಗಿ ಈ ಟ್ರಾಫಿಕ್ಗೆ ಮಾನವ ಕಳ್ಳ ಸಾಗಾಣಿಕೆ ನಡೀತಾ ಇರೋದು ಮುಖ್ಯವಾಗಿ ಹೆಚ್ಚಿನ ಪಾಲು ಲೈಂಗಿಕ ದೌರ್ಜನ್ಯಕ್ಕಾಗಿರುತ್ತೆ ಹೆಣ್ಮಕ್ಳನ್ನು. ಈಗ ಅದೇ ಎಕ್ಸಾಂಪಲ್ ತಗೊಳ್ಳೋಣ. ಈಗ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಒಂದು ಮಹಿಳೆಯನ್ನು ರೆಸ್ಕ್ಯೂ ಮಾಡಿ ಅವಳದು ರಿಹ್ಯಾಬಿಲಿಟೇಷನ್ ಆಯಿತು ಅಂತೇಳಿ ಆಗಿದ್ರೆ, ಸೊ ಅದರ ಬಗ್ಗೆನೇ ಒಂದು ಕತೆ ಥರ ಮಾಡಿ, ಸೊ ಇದು ಹೆಂಗೆ ಗಮನಕ್ಕೆ ಬಂತು. ಈಗ ಒಂದು 3-4 ವರ್ಷಗಳ ಹಿಂದೆ ಚಿಕ್ಕಮಗಳೂರಲ್ಲಿ ಒಂದು ಪ್ರಕರಣ ನಡೆದಿತ್ತು. ಒಂದು ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಗಳ ಮೇಲೆ
ಮಲತಾಯಿಯ ಸಪೋರ್ಟ್ ಬಲದಿಂದನೇ ಅವಳ ಮೇಲೆ ಕಂಟಿನ್ಯೂಸ್ ಆಗಿ ಲೈಂಗಿಕ ದೌರ್ಜನ್ಯ ನಡೀತಾ ಇತ್ತು. ಅದು ಯಾಕಂದರೆ ಇಟ್ ವಾಸ್ ಎ ಪ್ಲ್ಯಾಂಡ್ ಇದು ಆ ಊರಿನ ಮುಖಂಡರೇ ಅವಳನ್ನು ಬಳಸ್ಕೋತಾ ಇದ್ರೆ, ಆದರೆ ಯಾರಕ್ಕೂ ಇದು ಬರೋದು. ಫೈನಲ್ ಆಗಿ ಒಂದು ಅಂಗನವಾಡಿ ವರ್ಕರಿಗೆ ಡೌಟ್ ಬಂತು, ಅವಳು ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿ ಆ ಮಗುನ ರೆಸ್ಕ್ಯೂ ಮಾಡೋಕ್ಕಾಯ್ತು ನಮಗೆ. ಬಟ್ ಸುಮಾರು ಒಂದು 10ರಿಂದ 20 ದಿನ ಶಿ ಹ್ಯಾಸ್ ಫೇಸ್ಡ್ ಆಲ್ ದಿಸ್ ಟ್ರೌಮಾ. ಸೊ ಆವಾಗ ಇಂಥವನ್ನ ಅದು ಯಾವ ರೀತಿ ಗಮನಕ್ಕೆ ಬಂತು ಅನ್ನೋದನ್ನು ಮಾಧ್ಯಮದವರು ಒಂದು ವರದಿ ಮಾಡಿರ್ತಾ ಇದ್ರೆ, ಸೊ ಆವಾಗ ಜನರು ಸ್ವಲ್ಪ ಎಚ್ಚೆತ್ಕೋತಾರೆ, ನನ್ನ ಗ್ರಾಮದಲ್ಲಿ ಈ ರೀತಿ ಇರ್ಬೋದಲ್ವಾ, ಸೊ ಯಾಕೆ ಆ ಮನೇಲಿ ಯಾಕೆ ಹಂಗಾಗ್ತಾ ಇದೆ ಈ ಮನೆ. ಸೊ ಅವರು ಕೂಡ ಎಲ್ಲ ಸಾರ್ವಜನಿಕರು ಎಚ್ಚೆತ್ಕೋತಾರೆ. ಅದು ಬಿಟ್ಟು ಈ ಕಥೆಯನ್ನು ಏನೋ ಒಂದು ನೆಗೆಟಿವ್ ಇಂಪ್ಯಾಕ್ಟಲ್ಲಿ ತೊಗೊಂಡೋದ್ರೆ ಜನರಿಗೆ ಸ್ವಲ್ಪ ಭಯ ಆಗುತ್ತೆ. ಅಯ್ಯೋ ಅವನಿಗೆ ಮಾಧ್ಯಮದವ್ರು ಏನು ಮಾಡ್ತಾರೆ, ಕೆಲವೊಂದು ಎಲ್ಲ ನಾನು ದೂರ್ತಾ ಇಲ್ಲ, ಕೆಲವೊಂದು ಸಲ ಇಲ್ಲ ಹಂಗೆ ಮಾಡಿದ್ರಿಂದ ಅಂಗನವಾಡಿ ವರ್ಕರಿಗೆ ಅಲ್ಲಿ ಆ ಸಮಸ್ಯೆ ಆಯಿತು, ಇಲ್ಲಿವರೆಗೆ ಈ ಸಮಸ್ಯೆ ಆಯಿತು, ಅದನ್ನೇ ಹೆಚ್ಚಿನ ಒತ್ತು ಕೊಡ್ತಾರೆ. ಬಟ್ ಇಟ್ ಶುಡ್ ನಾಟ್ ಬಿ. ಮುಖ್ಯವಾಗಿ ನಾವಿಲ್ಲಿ ಮಾಧ್ಯಮದವರು ಯಾವುದಕ್ಕೆ ಪಾಸಿಟಿವ್ಸಿಗೆ ಒತ್ತು ಕೊಡಬೇಕಾಗುತ್ತೆ. ಸೊ ಈ ರೀತಿ ಕೆಲಸ ಮಾಡಿರೋದ್ರಿಂದ ಒಂದು ಹೆಣ್ಣು ಮಗು ರೆಸ್ಕ್ಯೂ ಆಯಿತು, ಮತ್ತು ಇಷ್ಟು ಜನ ದುರುಳರಿದ್ರೆ ಅವರ ಮೇಲೆ ಶಿಕ್ಷೆ ಆಯಿತು. ಸೊ ಈ ರೀತಿ ಆ ಒಂದು ಬಿಂಬನೆ ಕೊಟ್ಟರೆ ತುಂಬ ಜನರಿಗೆ, ಮುಖ್ಯವಾಗಿ ಯುವಕರಿಗೆ, ಇವತ್ತು ನಮ್ಮ ಯುವಕರ ಪಾತ್ರ ಅಂತೂ ತುಂಬ ಇದೆ. ಯುವಕರಿಗೆ ಇದೊಂದು ಏನು ಒಂದು ಪ್ರೇರೇಪಣೆ ಕೊಡುತ್ತೆ. ಸೊ ನನ್ನ ಹಳ್ಳಿಯಲ್ಲಿ ಇದಾಗಿರ್ಬೋದು, ಅಥವಾ ನನ್ನ ಗ್ರಾಮದಲ್ಲೂ ಈ ರೀತಿಯ ಪ್ರಸಂಗಗಳು ನಡೀತಾ ಇರ್ಬೋದು. ಸೊ ನಾನು ಏನಿಲ್ಲ, ಒಂದು ಹೆಲ್ಪ್ ಲೈನ್ಗೆ ನಾನು ಫೋನ್ ಮಾಡಿ, ಇಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ಒಂದು ಮೆಸೇಜ್ ಕೊಟ್ಬಿಡೋಣ, ಆ ಮನೇಲಿ ಆ ಹೆಣ್ಣು ಮಗಳ ಮೇಲೆ ಈ ರೀತಿ ದೌರ್ಜನ್ಯ, ಯಾಕಂದರೆ ಕೆಲವೊಂದ್ಸಲ ಲೈಂಗಿಕ ದೌರ್ಜನ್ಯ ನಡೀತಾ ಇರೋದು ಕುಟುಂಬಸ್ಥರಿಂದಲೇ ನಡೀತಾ ಇರುತ್ತೆ. ಸೊ 3ನೇ ವ್ಯಕ್ತಿ ಇರಲ್ಲ ಅಲ್ಲಿ, ಮನೆಯಲ್ಲೇ ಚಿಕ್ಕಪ್ಪ ದೊಡ್ಡಪ್ಪ ಇನ್ಯಾರೋ 3ನೇ ವ್ಯಕ್ತಿಯಿಂದ ಅಥವಾ ತನ್ನ ಅಪ್ಪನ ಫ್ರೆಂಡ್ಸಿಂದನೇ ದೌರ್ಜನ್ಯ ನಡೀತಾ ಇರೋಂಥ ನಮಗಂತೂ ಇಂಥ ಪ್ರಕರಣಗಳನ್ನು ನೋಡಿ ಸುಸ್ತಾಗ್ಬಿಟ್ಟಿದ್ದೀವಿ ನಾವು. ಸೊ ಇದನ್ನೆಲ್ಲ ನಮ್ಮ ಸಾರ್ವಜನಿಕರು, ಮುಖ್ಯವಾಗಿ ಯುವಕರು ಸ್ವಲ್ಪ ಆದ್ಯತೆ ಕೊಟ್ಟು, ಮುಖ್ಯವಾಗಿ ನಮ್ಮ ಅಂಗನವಾಡಿ ಕಾರ್ಯಕರ್ತೇನೋ ಒಂದು ಟೂಲ್ ಆಗಿ ಬಳಸ್ಕೋಬಹುದು. ನೀವು ಅಂಗನವಾಡಿ ಕಾರ್ಯಕರ್ತಕ್ಕೆ ಮಾಹಿತಿ ಕೊಟ್ಟರೆ ಅದು ಮೇಲೆ ನಮ್ಮ ರಾಜ್ಯ ಮಟ್ಟದ CS ತನಕ ಹೋಗುತ್ತೆ. ನಮ್ಮ ಚೈನ್ ಆ ರೀತಿ ಇರುತ್ತೆ. ಮತ್ತು ಮುಖ್ಯವಾಗಿ ಇನ್ನೊಂದು ಸ್ವಯಂ ಸೇವಾ ಸಂಸ್ಥೆಗಳು ಕೂಡ ಮಾಧ್ಯಮದವರ ಜೊತೆ ಸ್ವಯಂ ಸೇವಾ ಹಲವಾರು ರೀತಿಯ ಪುನರ್ವಸತಿ ಪ್ರಕ್ರಿಯೆಯನ್ನು ಸ್ವಯಂ ಸೇವಾ ಸಂಸ್ಥೆಗಳು ಹಮ್ಮಿಕೊಳ್ತಾ ಇದ್ದಾರೆ. ಸೊ ಅವರ ಜವಾಬ್ದಾರಿ ಕೂಡ ಇವತ್ತು ತುಂಬ ಇದೆ. ಅವರು ಕೂಡ ಸರ್ಕಾರದ ಜೊತೆ ಕೈ ಜೋಡಿಸಿ ಮಕ್ಕಳ ರೆಸ್ಕ್ಯೂ ಆಗಿರ್ಬೋದು, ಮಕ್ಕಳ ಅಥವಾ ಯಾರಾಗಿ ಈ ಸಾಗಾಣಿಕೆಗೆ ಒಳಪಟ್ಟವರ ರೆಸ್ಕ್ಯೂ ಆಗಿರ್ಬೋದು, ಅವರ ಪುನರ್ವಸತಿ ಆಗಿರ್ಬೋದು, ಅವರು ಕೂಡ ಸರ್ಕಾರದ ಜೊತೆ ಕೈ ಜೋಡಿಸಿದರೆ ಈ ಒಂದು ಮಾನವ ಕಳ್ಳ ಸಾಗಾಣಿಕೆ ಅನ್ನೋ ಪದ ಇಲ್ಲ ಅಂತೇಳಿ ಹೇಳ್ಬೋದು. ಆ ಒಂದು ಗುರಿನ ನಮ್ಮ ರಾಜ್ಯ, ಅಟ್ಲೀಸ್ಟ್ ನಾನು ದೇಶಕ್ಕೆ ಹೋಗಲ್ಲ, ಅಟ್ಲೀಸ್ಟ್ ನಮ್ಮ ರಾಜ್ಯವನ್ನಾದರೂ ಮಾನವ ಕಳ್ಳ ಸಾಗಾಣಿಕೆ ಫ್ರೀ ಅಂತೇಳಿ ಮಾಡೋಕ್ಕೆ ನಮ್ಮ ಎಲ್ಲರೂ ಸಹಕಾರನೂ ಆಗುತ್ತೆ. ಮಾನವ ಕಳ್ಳ ಸಾಗಾಣಿಕೆ ಮುಕ್ತ ರಾಜ್ಯ. ಹೌದು. ಒಂದು ಮಾತು ಹೇಳಿದ್ರಿ ಮೇಡಮ್, ಯುವ ಜನಾಂಗ ಈಗ ಎಲ್ಲೋ ಒಂದು ಕಡೆ ಅವ್ರ ಊರಲ್ಲಿ ಆ ಥರದ ಘಟನೆ ಆಗಿದೆ, ಅದು ಮಾಧ್ಯಮಗಳಲ್ಲಿ ಬಂತು ಅಂದಾಗ ಅವ್ರು ನಾಚ್ಕೋಬೇಕು. ನನ್ನೂರಿಗೆ ಕೆಟ್ಟ ಹೆಸರು ಬಂತಲ್ಲ, ನಾನು ಹುಟ್ಟಿರೋ ಊರಿಗೆ, ಇದಕ್ಕೇನಾದರೂ ಒಂದು ಪರಿಹಾರ ಹುಡುಕಬೇಕು ಅಂತ ಹೇಳಿ ಮಾಡೋದು. ಅಥವಾ ಯುವಕರು ಅಷ್ಟೇ ಅಲ್ಲ, ಪ್ರತಿಯೊಬ್ಬರು ಕೂಡ ನನ್ನೂರಿನಲ್ಲಿ ಈ ಥರದ ಒಂದು ಜಾಡ್ಯ ಇದೆ, ಇದನ್ನು ನಾನು ವಿಮೋಚನೆ ಮಾಡಬೇಕು, ವಿಮೋಚನೆಗೊಳಿಸಬೇಕು ಅಂತ ಹೊರಟಾಗ ಖಂಡಿತ ರಾಜ್ಯಕ್ಕೆ ಇರ್ತಕ್ಕಂಥ ಈ ಒಂದು ಕನಸು ಏನಿದೆ ಆ ಕನಸು ನನಸಾಗುತ್ತೆ. ಈ ಸ್ಕೂಲು ಕಾಲೇಜುಗಳಿಗೆ ಏನಾದರೂ ಅವೇರ್ನೆಸ್ ಪ್ರತ್ಯೇಕವಾಗಿ ಇಲಾಖೆಯಿಂದ ಇದೆ ಮೇಡಮ್? ಹೌದು. ಇವಾಗ ನಾವು ಈ ಬಗ್ಗೆ ಈಗ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಬಾರಿ ನವೆಂಬರ್ ತಿಂಗಳಲ್ಲಿ ಒಂದು ಅಕ್ಕಾಪಡೆ ಅಂತೇಳಿ ಒಂದು ಪ್ರತ್ಯೇಕವಾದ ಒಂದು ತಂಡವನ್ನು ರಚನೆ ಮಾಡಿದ್ದೀವಿ. ಇದರಲ್ಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ಸೇರ್ಕೊಂಡು ನಾವು ಕೆಲಸ, ಇವರು ಪ್ರತಿಯೊಂದು ಸ್ಕೂಲು, ಕಾಲೇಜು, ಬಸ್ ಸ್ಟ್ಯಾಂಡ್ಗಳು, ಪಾರ್ಕ್ಗಳು, ಈಗ ಪಾರ್ಕ್ಗಳಲ್ಲಿ ಸುಮಾರು, ಯಾಕಂದರೆ ನಾನು ಹೇಳಿದೆ ಎಲೋಪ್ಮೆಂಟಿಂದಾಗಿಯೇ ಟ್ರಾಫಿಕಿಂಗ್ ಆಗೋ ಪ್ರಸಂಗಗಳು ಜಾಸ್ತಿ ಇದೆ. ಸೊ ಈ ರೀತಿ ಎಲ್ಲ ಕಾನ್ಸಂಟ್ರೇಷನ್ ಮಾಡಿ ಏನೇನು ನಡೀತಾ ಇದೆ ಮತ್ತು ಯಾವ ರೀತಿ ಇದರಿಂದ ಆದಷ್ಟು ಜಾಗೃತಿ ಮೂಡಿಸೋಕ್ಕೆ ಈ ನಮ್ಮ ಅಕ್ಕಪಡೆ ಟೀಮ್ ಕೆಲಸ ಮಾಡ್ತಾ ಇದೆ. ಇದರಲ್ಲಿ ಒಬ್ಬರು ವಿಮೆನ್ ಪೊಲೀಸ್ ಕಾನ್ಸ್ಟೇಬಲ್ ಇರ್ತಾರೆ, ಮತ್ತು ಇನ್ನೂ ಇಬ್ಬರು ಇದು ಹೋಮ್ ಗಾರ್ಡ್ಸ್ ಇಬ್ಬರು ಇರ್ತಾರೆ, ಮತ್ತೊಬ್ಬರು ಪೊಲೀಸ್ ವ್ಯಾನ್ದು ಡ್ರೈವರ್ ಇರ್ತಾರೆ. ಒಂದು ವೆಹಿಕಲ್ ಇದೆ, ಅಕ್ಕಪಡೆ ವೆಹಿಕಲ್ ಅಂತೇಳಿ. ಇವರೆಲ್ಲ ಇಲ್ಲಿ ಏನು ನಿಬಿಡ ಪ್ರದೇಶಗಳಿಗೆ, ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಸಂತೆ ಆಗಿರ್ಬೋದು, ಅಥವಾ ಏನೇನಾದರೂ ಊರ ಹಬ್ಬ ಆಗಿರ್ಬೋದು, ಇಂಥ ಕಡೆ ಹೋಗಿ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಈಗ ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಕೊನೆಯದಾಗಿ ಏನಾದರೂ ಮೆಸೇಜ್ ಕೊಡ್ತೀರಾ ನಮ್ಮ ವೀಕ್ಷಕರಿಗೆ? ಎಸ್, ಈ ಒಂದು ಅವಕಾಶದಲ್ಲಿ ನಾನು ಪ್ರತಿಯೊಬ್ಬರಲ್ಲೂ ಕೂಡ, ಸಾರ್ವಜನಿಕರಲ್ಲಿ, ನಾನು ಕೂಡ ಒಂದು ಭಾರತದ ಪ್ರಜೆನೇ. ಸೊ ಭಾರತದ ಪ್ರಜೆಯಾಗಿ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ನಮ್ಮ ಗೌರವಾನ್ವಿತ ಡಾಕ್ಟರ್ ಅಂಬೇಡ್ಕರ್ ಜಿ ನಮಗೆ ಹಾಕಿಕೊಟ್ಟ ಸಂವಿಧಾನವನ್ನು, ಆ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಕೊಟ್ಟಂತಹ ಮೂಲಭೂತ ಹಕ್ಕನ್ನು ಪ್ರತಿಯೊಬ್ಬ ಪ್ರಜೆಗೂ ಕೊಡಿಸೋದಕ್ಕೆ ಪ್ರತಿಯೊಬ್ಬ ಪ್ರಜೆಯ ಜವಾಬ್ದಾರಿ. ಸೊ ಎಲ್ಲಿ ಯಾವುದೇ ಒಬ್ಬ ಪ್ರಜೆಯ ಯಾವುದೇ ಹಕ್ಕ, ಮೂಲಭೂತ ಹಕ್ಕಾಗಿರ್ಬೋದು, ಅದು ಶಿಕ್ಷಣದ ಹಕ್ಕಾಗಿರ್ಬೋದು, ಅಥವಾ ಒಂದು ಉತ್ತಮ ಜೀವನದ ಹಕ್ಕಾಗಿರ್ಬೋದು, ಅಥವಾ ಏನೋ ಉತ್ತಮ ಆಹಾರ, ಪ್ರತಿಯೊಂದು ಎಲ್ಲ ಮೂಲಭೂತ ಹಕ್ಕುಗಳನ್ನು ಅವರಿಂದ ಕಸಿಯೋ ಅಧಿಕಾರ ಯಾರಿಗೂ ಇಲ್ಲ. ಸೊ ಒಂದು ಆಸೆ ಆಮಿಷ ಒಡ್ಡಿ ಅವರನ್ನು ಎಲ್ಲಾದರೂ ಈ ರೀತಿ ಅವರನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ ಅಂತೇಳಿ ಆದರೆ ಎಲ್ಲಾದರೂ ನಿಮ್ಮ ಗಮನಕ್ಕೆ ಬಂದರೆ
ದಯವಿಟ್ಟು ಸಂಬಂಧಪಟ್ಟ ಸರ್ಕಾರದ ಉಚಿತ ಸಹಾಯವಾಣಿಗಳಿಗೆ ಕರೆ ಮಾಡಿ ಸರ್ಕಾರದ ಗಮನಕ್ಕೆ ತನ್ನಿ. ಮುಂದಿನ ಕೆಲಸವನ್ನು ಸರ್ಕಾರ ಮಾಡೋಕ್ಕೆ ರೆಡಿ ಇರುತ್ತೆ. ಸೊ ಸರ್ಕಾರದ ಜೊತೆ ಇವು ಕೈ ಜೋಡಿಸಿದರೆ ನಮಗೆ ಈ ನಮ್ಮ ಅಟ್ಲೀಸ್ಟ್ ನಮ್ಮ ಕರ್ನಾಟಕ ರಾಜ್ಯವನ್ನು ಮಾನವ ಕಳ್ಳ ಸಾಗಾಣಿಕೆ ಮುಕ್ತ ರಾಜ್ಯ ಅಂತೇಳಿ ಮಾಡೋದಕ್ಕೆ ಸಾಧ್ಯ. ಧನ್ಯವಾದಗಳು ಮೇಡಮ್. ಹೌದು ಪ್ರಿಯ ವೀಕ್ಷಕರೇ, ನಾವು ಕೈ ಜೋಡಿಸುವಂಥ ಸಂಕಲ್ಪನ ಇವತ್ತೇ ಮಾಡೋಣ. ಯಾಕೆಂದರೆ ಇದೇ ತಿಂಗಳು 30ನೇ ತಾರೀಕು ಇರುವಂಥದ್ದು ವಿಶ್ವದಾದ್ಯಂತ ನಡೀತಾ ಇರತಕ್ಕಂಥ ಮಾನವ ಕಳ್ಳ ಸಾಗಾಣಿಕೆ ವಿರೋಧಿ ದಿನಕ್ಕೆ ನಾವು 2 ದಿನಕ್ಕೆ ಮೊದಲೇ ಸಂಕಲ್ಪ ತೊಡೋದಕ್ಕೆ ನಿಮ್ಮನ್ನು ಸನ್ನದ್ಧರನ್ನಾಗಿ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಬಂದು ಬಹಳ ಅತ್ಯುನ್ಮೂಲ್ಯವಾದಂಥ ಮಾತುಗಳನ್ನು ಅಥವಾ ವಿಷಯಗಳನ್ನು ತಿಳಿಸ್ಕೊಟ್ಟಂಥ ಹಲಿಮಾ ಅವರಿಗೆ ವಾಹಿನಿ ಪರವಾಗಿ ನಿಮ್ಮ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಮತ್ತೊಂದು ವಿಚಾರದೊಂದಿಗೆ ಮುಂದಿನ ವಾರ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೆ ತಪ್ಪದೆ ನೋಡ್ತಾ ಇರಿ ದೂರದರ್ಶನ ಚಂದನ. ನಮಸ್ತೆ.